ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನ ಕರೆಸಿದ್ದೀರಾ, ಏನು ವಿಶೇಷವಾದ ಅಡುಗೆನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ NR ಕಾಲೋನಿಯಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯವಾದಂಥ ಒಂದು ಹೋಟೆಲು ಸೌತ್ ಕಿಚನ್ ಅಂತ ಕಳೆದ ವಾರ ತೋರಿಸಿದ್ವಿ. ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟು ಅಲ್ಲಿ ಹೋಗಿ ಇನ್ನೂ ವೈವಿಧ್ಯ ಅಡುಗೆಗಳನ್ನ ತೋರಿಸಿ ಮುರಳಿಯವರೇ ಅಂತ ಹೇಳಿದ್ರು. ನಮ್ಮ ಸೌತ್ ಕಿಚನಿಂದ ಇವತ್ತು ಬಂದಿದ್ದಾರೆ. ಅವರ ಓನರ್ನೇ ಕರೆಸ್ತಾ ಇದ್ದೀವಿ. ಒಂದು ಅದ್ಭುತವಾಗಿರೋ ಅಡುಗೆನ ಮಾಡಿ ತೋರಿಸಿ ಅಂತ ಹೇಳಿದ್ದೀವಿ. ಇವತ್ತು ಎರಡು ಅದ್ಭುತವಾಗಿರೋ ಅಡುಗೆ. ಏನಂತ ಹೇಳಿದ್ರೆ ಸೌತ್ ಕಿಚನಲ್ಲಿ ಸ್ಪೆಷಲ್ ಆಗಿ ಏನಂತ ಹೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿಯನ್ನು ಉಪಯೋಗಿಸ್ತೀವಿ ಒಂದು ಚಟ್ನಿನ ಮಾಡ್ತಾರೆ. ಅದೊಂಥರ ದಶಗುಣಿ ಥರ ಎಲ್ಲದಕ್ಕೂ ಆ ಚಟ್ನಿ ಹಾಕ್ತಾ ಇರ್ತಾರೆ. ಏನು ಹಿಂಗೆ ಸುರಿತಾ ಇರ್ತಾರೆ. ಚಟ್ನಿ ಅಷ್ಟೊಂದು ಅದ್ಭುತವಾಗಿದೆ. ಆ ಚಟ್ನಿನ ತೋರಿಸಲೇಬೇಕು ಅಂತ ಹೇಳಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಐಟಮ್ ಮಾಡೋಕ್ಕೋಸ್ಕರ ಸಂಜಯ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಂಜಯ್ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸೌತ್ ಕಿಚನ್ ಸಂಜಯ್ ಬನ್ರಿ. ನಮಸ್ಕಾರ ಸಂಜಯ್. ನಮಸ್ಕಾರ ಸರ್. ಏನು ಸಂಜಯ್ ಅವ್ರು ಬೈಕ್ ಹೊಳ್ತಾ ಇರ್ತಾರೆ, ಏನ್ ಕರ್ಮ ಸರ್. ಎಷ್ಟು ವರ್ಷ ಆಯ್ತು ಓಪನ್ ಮಾಡಿ? 1.5 ವರ್ಷ ಆಯ್ತು. ಅಕ್ಟೋಬರ್ 23 ಓಪನ್ ಮಾಡಿದ್ದು. ಹೆಂಗ್ ಐಡಿಯಾ 25 ಹೆಂಗ್ ಐಡಿಯಾ ಬಂತು ಸೌತ್ ಕಿಚನ್? ಬೇಸಿಕಲಿ ನಿಮ್ಮ ತಂದೆ ಕನ್ಸಲ್ಟೆಂಟ್, ಹೋಟೆಲ್ ಕನ್ಸಲ್ಟೆಂಟ್. ಅಂದ್ರೆ ಹೋಟೆಲ್ ಕನ್ಸಲ್ಟೆಂಟ್ ಅಂದ್ರೆ ಸರ್ ರೈಟ್ ಫ್ರಮ್ ಸ್ಕ್ರಾಚ್ ಹೇಳ್ಕೊಡ್ತಾರೆ ಸರ್ ಅವರು. ಅಂದ್ರೆ ದರ್ಶಿನಿ ಸ್ಟಾರ್ಟ್ ಮಾಡಿದೆ ಅವರು. ದರ್ಶಿನಿ ಬ್ರಹ್ಮ ತಂದೆ ಹೆಸರೇನು? ಆರ್ ಪ್ರಭಾಕರ್ ಅಂತ. ಆರ್ ಪ್ರಭಾಕರ್ ಅವ್ರಿಗೆ ನಮಸ್ಕಾರ ಸರ್. ಒಳ್ಳೆ ಚಟ್ನಿ ಮಾಡಿ ತೋರಿಸ್ತೀವಿ ಅಂತ ಇವತ್ತು ಪ್ರಾಮಿಸ್ ಮಾಡಿದ್ದೀರಾ? ಎಸ್ ಸರ್. ಓಕೆ, ಚಟ್ನಿ ಮಾಡ್ಸೋಣ. ಆಮೇಲೆ ಇವಾಗ ನೀವೇನ್ ಮಾಡ್ತಾ ಇದ್ರಿ? ವೆಜಿಟೇಬಲ್ ಖಾರ ಬಾತ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಖಾರ ಬಾತು, ಟೈಮ್ ಇದ್ರೆ ಕೇಸರಿ ಬಾತು, ಎರಡು ಡಿಸೈಡ್ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಸರ್. ಫಸ್ಟ್ ಖಾರ ಬಾತ್ ಮಾಡ್ತೀವಿ, ಟೈಮ್ ಇದ್ರೆ ಕೇಸರಿ ಬಾತು ಅಂತ ಹೇಳಿದ್ದಾರೆ. ಫಸ್ಟ್ ಖಾರ ಬಾತ್ ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ವೆಜ್ ಖಾರ ಬಾತ್ ಬೇಕಾಗುವ ಸಾಮಗ್ರಿಗಳು: ಬನ್ಸಿ ರವೆ, ಕಡಲೆಬೇಳೆ, ಉದ್ದಿನಬೇಳೆ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಸಾಸಿವೆ, ಗೋಡಂಬಿ, ಬ್ಯಾಡಗಿ ಮೆಣಸಿನಕಾಯಿ, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ಕರಿಬೇವು, ಉಪ್ಪು, ತುಪ್ಪ. ಬನ್ಸಿ ರವೆ ಮೇಲೆ ಮಾಡ್ತಾ ಇರೋದು. ಓ, ನೀವು ಮಾಮೂಲಿ ಚಿರೋಟಿ ಉಪ್ಪಿಟ್ಟು ಖಾರ ಬಾತು ಮತ್ತೆ ಉಪ್ಪಿಟ್ಟು ಮಾಡ್ತೀವಿ. ಉಪ್ಪಿಟ್ಟು ಬೇರೆ, ಖಾರ ಬಾತ್ ಬೇರೆನಾ? ಎಕ್ಸಾಕ್ಟ್ಲಿ ಸರ್. ಹೆಂಗಪ್ಪ ಸರ್ ಖಾರ ಬಾತ್ ನಮ್ಮಲ್ಲಿ ಸ್ವಲ್ಪ ನೀರಾಗಿ ಮಾಡ್ತೀವಿ. ಸ್ವಲ್ಪ ಬಿಸಿಬೇಳೆ ಬಾತ್ ಪುಡಿ ತರದನ್ನು ಹಾಕ್ತೀವಿ ಖಾರ ಬಾತ್ಗೆ. ಅದು ಕೇಸರಿ ಬಾತ್ ಜೊತೆ ಮಸಾಲೆ ಯಾರಿಗೆ ಇಷ್ಟ ಆಗತ್ತೋ ಆ ಜನ ಖಾರ ಬಾತ್ ತಗೊಳ್ತಾರೆ. ನಮ್ಗೆ ಈ ಮಸಾಲೆ ಎಲ್ಲ ಬೇಡ, ಅದು ಉಪ್ಪಿಟ್ಟು ಅಂತಾರೆ. ಬಿಳಿ ಉಪ್ಪಿಟ್ಟು, ಬಿಳಿ ಉಪ್ಪಿಟ್ಟು, ಅಕ್ಕಿ ಉಪ್ಪಿಟ್ಟು ಮನೇಲಿ ಹೇಗೆ ಮಾಡ್ತಾರೋ ಆ ತರ. ಏಕಾದಶಿಲಿ ಹೆಂಗ್ ಮಾಡ್ತೀವೋ ಆ ತರ ಮಾಡ್ತೀವಿ ಉಪ್ಪಿಟ್ಟು. ಬ್ರಾಹ್ಮಣ್ ಉಪ್ಪಿಟ್ಟು ಅಂತ ಹೇಳ್ಬಿಡಿ ಸ್ವಾಮಿ, ಯಾಕೆ? ಓಕೆ, ಫಸ್ಟ್ ಇವಾಗ ನಾವು ಖಾರ ಬಾತ್ ಮಾಡ್ಕೊಳ್ಳೋಣ. ಖಾರ ಬಾತ್ ಅಂದ್ರೆ ಇದು ಬನ್ಸಿ ರವೆನ ಉಪಯೋಗಿಸಿ ಸ್ವಲ್ಪ ತರಕಾರಿಗಳನ್ನ ಹಾಕಿ, ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡರ್ನೋ ಅಥವಾ ವಾಂಗಿ ಬಾತ್ ಪೌಡರ್ ಯಾವ್ದಾರ ಒಂದು ಹಾಕೊಳ್ತಾರೆ. ವಾಂಗಿ ಬಾತ್ ಪುಡಿನೇ ಹಾಕಿ ಮಾಡೋದು. ಬಟ್ ಇದಕ್ಕೆ ಕೇಸರಿ ಬಾತ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ, ಫಸ್ಟ್ ಖಾರ ಬಾತ್ ಮಾಡೋಣ. ಟೈಮ್ ಏನಾರ ಉಳಿದ್ರೆ ಕೇಸರಿ ಬಾತ್ ಮಾಡಿಸ್ಕೊಂಡು. ಓಕೆ ಸರ್, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಣಲಿ ಸರ್. ಸ್ವಲ್ಪ ತುಪ್ಪ ಹಾಕೋಣ. ಸ್ವಲ್ಪ ತುಪ್ಪ, ಏನು ಜಾಸ್ತಿ ತುಪ್ಪನೇ ಹಾಕ್ತೀವಿ. ಶ್ರೀಕೃಷ್ಣ ತುಪ್ಪ, ಅದ್ಭುತವಾದಂಥ ಅಡುಗೆಗೆ ಶುದ್ಧ ಹಸುವಿನ ತುಪ್ಪ, ಜೊತೆಗೆ ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ಶ್ರೀಕೃಷ್ಣ ತುಪ್ಪ. ಎಷ್ಟು ಬೇಕು ಹೇಳಿ? ಸಾಕ ತುಪ್ಪ ಹಾಕಿ ಮಾಡೋದ ನೀವು? ಎಸ್ ಸರ್. ನಿಮ್ಮ ಹೋಟೆಲ್ನಲ್ಲಿ? ಎಸ್ ಸರ್. ಅದಕ್ಕೆ ಅದೊಂದು ರುಚಿಯಾಗಿರುತ್ತೆ. ಸ್ವಲ್ಪ ಸಾಸಿವೆ ಹಾಕೋಬೋದು ಸರ್, ಧೈರ್ಯವಾಗಿ ಹಾಕೋಬೋದು. ಸೌತ್ ಕಿಚನಿನ ಒಂದು ಖಾರ ಬಾತ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಸ್ವಲ್ಪ ಕಡಲೆಬೇಡ ಹಾಕಿ ಸರ್. ನೀವು ಅಡುಗೆ ಮಾಡ್ತೀರಾ ಮಿಸ್ಟರ್ ಸಂಜಯ್? ಇಲ್ಲ ಸರ್, ತುಂಬಾ ರೇರು. ತುಂಬಾ ರೇರು ಅಡುಗೆ ಮಾಡೋ ಅಭ್ಯಾಸ ಇದೆ? ಬರೀ ತಿನ್ನೋದಾಗೋಯ್ತು. ಕಲ್ತಿರ್ಲೇಬೇಕು. ಓಡೋಗ್ಬಿಟ್ರೆ ಏನ್ ಮಾಡೋದು ಸ್ವಾಮಿ? ಫಸ್ಟ್ ಟೈಮ್ ಮನೇಲಿ ಮಾಡಿದೆ. ಓಕೆ, ಆಮೇಲೆ ಆದ್ಮೇಲೆ ಮಾಡಿಲ್ಲ. ಓಕೆ, ಉದ್ದಿನಬೇಳೆ ಸ್ವಲ್ಪ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ತುಪ್ಪದಲ್ಲಿ ಹುರ್ಕೋಬೇಕು. ಗೋಡಂಬಿ ಹಾಕಿ ಸರ್. ಓಕೆ, ವೆರಿ ಗುಡ್. ಸ್ವಲ್ಪ ಗೋಲ್ಡನ್ ಫ್ರೈ ಆಗಿರ್ಬೇಕು. ಓಕೆ, ಆಗ್ಬಿಡುತ್ತೆ ಸರ್, 2 ನಿಮಿಷಕ್ಕೆ ಆಗ್ಬಿಡುತ್ತೆ. ಮದುವೆ ಆಗಿದೆಯಾ? ಅದು ಆಗಿದೆ ಸರ್. ಎಷ್ಟು ಜನ ಮಕ್ಕಳು? ಇನ್ನೂ ಆಗಿಲ್ಲ ಸರ್, ಮಕ್ಕಳಾಗಿಲ್ಲ. ಆರಾಮಾಗಿದೆ? ಆಯ್ತು ಸರ್. ಓಕೆ, ವೈಫ್ ಅಡುಗೆ ಮಾಡ್ತಾರಾ? ಹಾಂ, ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರಾ? ಹೋಟ್ಲ್ ಆದ್ಮೇಲೆ ಮದುವೆ ಮಾಡ್ಕೊಂಡ್ರಾ? ಫಸ್ಟ್ ಹೆಂಡತಿ ಬಂದು ಸೌತ್ ಕಿಚನ್. ಓಕೆ, ಸೆಕೆಂಡ್ ಹೆಂಡತಿ ನಮ್ಮ ತೇಜಸ್ವಿ ಅಂತ ಅವಳು. ಹೌದಾ? ಪಾಪ ಅವ್ರು ಬೇಜಾರು ಮಾಡ್ಕೊಂಡು ಆಗಿರ್ತಾರೆ, ಇನ್ನೇನು ಮಾಡೋದು ಅಂತೇಳಿ. ಹಾಕಿ ಸರ್. ಸ್ವಲ್ಪ ಕರಿಬೇವು. ಓಕೆ, ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗಿದೆಯಾ? ಹಾಂ. ಓಹೋ, ಓಕೆ, ಓ ಬ್ರೌನ್ ಆಯಿತು, ಕರೆಕ್ಟಾಗಿದೆ ಸರ್. ಹಾಕೋಬೋದು. ತರಕಾರಿಯಲ್ಲಿ ಸ್ವಲ್ಪ ಕ್ಯಾರೆಟ್ ಏನು ಬೇಯಿಸ್ಕೊಂಡಿದ್ದೀನಿ? ಬೇಯಿಸ್ಕೊಂಡಿಲ್ಲ, ಇವಾಗ ಕಟ್ ಮಾಡಿರೋಂಥದ್ದು. ಓಕೆ ಸರ್, ಹಾಕಿ ಸರ್. ಓಕೆ, ನಾನು ಖಾರ ಬಾತು ಉಪ್ಪಿಟ್ಟು ಎರಡು ಒಂದೇ ಅನ್ಕೊಂಡಿದ್ದೆ. ಇಲ್ಲ ಸರ್, ಎರಡು ನಮ್ಮಲ್ಲಿ ಬೇರೆ ಬೇರೆ. ನಿಮ್ಮಲ್ಲಿ ಬೇರೆ ಬೇರೆ? ಸ್ವಲ್ಪ ಬಟಾಣಿ, ಹಸಿ ಬಟಾಣಿ. ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೌತ್ ಕಿಚನಿನ ಮಿಸ್ಟರ್ ಸಂಜಯ್ ಅವರು ಬಂದಿದ್ದಾರೆ. ನಾನು ಅಡುಗೆ ಮಾಡಿ ತೋರಿಸ್ತೀನಿ ನೋಡಿ ಸರ್, ನಮ್ಮ ಕೈಲಿ ರುಚಿ ನೋಡಿ ಅಂತ ಬಂದ್ಬಿಟ್ಟಿದ್ದಾರೆ. ಸ್ವಲ್ಪ ಟೊಮ್ಯಾಟೊ ಹಾಕಿ ಸರ್. ಫಸ್ಟು ಇವತ್ತು ನಿಮ್ಮ ವೈಫ್ ಖುಷಿ ಆಗ್ಬಿಡ್ತಾರೆ, ನಿಮ್ಮಮ್ಮ ಭಾಳ ಖುಷಿ ಆಗ್ಬಿಡ್ತಾರೆ. ಸರ್, ಏನಿದು ಕತೆ, ನಾವು ಬರಲ್ಲ ಅಂದ್ಕೊಂಡಿದ್ವಿ, ಹೆಂಗೆ ಮಾಡ್ದ ನನ್ನ ಮಗ ಅಂತ. ಏನು ಇವ್ರು ತಾಯೋರು ಇವತ್ತು ಫುಲ್ ಖುಷಿ. ಅಮ್ಮ ನೋಡಿದ್ರ ಹೆಂಗೆ?
ಅಡುಗೆ ಮಾಡೋದು ಒಂದು ಇಂಟ್ರೆಸ್ಟ್ ಅಂತ ನಾನು ಹೇಳೋದು ಸರ್. ಕರೆಕ್ಟ್ ಸರ್. ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಗೇನು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ನೀವೇ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ತಲೆಯಲ್ಲಿ ಎಷ್ಟೇ ಜನಕ್ಕೆ ಕೇಳಿ, ಅವ್ರ ಅಡುಗೆ ಮನೆಗೆ ಬರಲ್ಲ, ಅವ್ರ ಅಡುಗೆ ಮಾಡಲ್ಲ, ಮುಖ ಊಸ್ಕೊಂಡು ಅಡುಗೆ ಮನೆಗೆ ಬಂದರೆ ಅವರೆಲ್ಲ ಕತೆ. ಎಸ್ ಸರ್. ಎಸ್ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಓಕೆ ಸರ್. ಏನು ವೀಕ್ ಎಂಡಲ್ಲಿ ಏನು ಸ್ಪೆಷಲ್ ಇದೆಯಾ ನಿಮ್ಮ ಹೋಟ್ಲಲ್ಲಿ, ಸೌತ್ ಕಿಚನ್ಲಿ? ಸೊ ವೀಕೆಂಡ್ ಅಂದರೆ ಹುಳಿ ಅವಲಕ್ಕಿ ಮಾಡ್ತೀವಿ. ಓಕೆ. ಲಾಸ್ಟ್ ಟೈಮ್ ಒಗ್ಗರಣೆ ಡಬ್ಬಿಲೆ ತೋರಿಸಿದ್ದೀನಿ. ಓಕೆ ಓಕೆ. ಹುಳಿ ಅವಲಕ್ಕಿ ತೋರಿಸಿದ್ವಿ, ಜನ ಬಂದಿದ್ರಾ? ತುಂಬ ಜನ ಬಂದಿದ್ರು. ಕೇಳಿದ್ರಾ? ತುಂಬ ಜನ ಕೇಳಿದ್ರು. ಇವಾಗ ಖಾರ ಬಾತ್ ತೋರಿಸಿದೀವಾ, ನಾಳೆ ಖಾರ ಬಾತೆ ಕೇಳೋದು ನಿಮಗೆ. ಸರ್ ಎಸ್. ಸ್ವಲ್ಪ ಬೆಲ್ಲ ಎಲ್ಲ ಬೇಕಾ? ಸ್ವಲ್ಪ ಬೇಕೇ ಬೇಕು. ಬ್ರಾಹ್ಮಣ ಅಡುಗೆ ಬೆಲ್ಲ ಹಾಕಿಲ್ಲ ಅಂದ್ರೆ ಮುಂದಕ್ಕೆ ಹೋಗಲ್ಲ ಕೈ. ಓಕೆ. ವಾಂಗಿಬಾತ್ ಪುಡಿನಾ? ಎಸ್ ಸರ್. ಬಿಸಿಬೇಳೆ ಬಾತ್ ಪೌಡ್ರು. ಬಿಸಿಬೇಳೆ ಬಾತು, ಬಿಸಿಬೇಳೆಗಾಗ ಪೌಡ್ರ್ ಯಾವ್ದು? ವಾಂಗಿಬಾತ್ ಪುಡಿ. ಎರಡು ಬೇರೆ ಬೇರೆ. ಎರಡು ಬೇರೆ ಬೇರೆ. ಬೇರೆ. ಓಕೆ. ಬಿಸಿಬೇಳೆ ಬಾತ್ ಪುಡಿ ಬೇರೆ ಇದೆ. ಇದು ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ ಇದೆ. ಎಸ್ ಸರ್. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಕಾ? ಎಸ್ ಸರ್. ಮಸಾಲೆ ಇದ್ದಂಗಿರ್ಬೇಕು, ಮಸಾಲೆ ಹಾಕ್ದಂಗಿರ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ರವಿ ಅವರ ಅರಿಶಿನ ಪುಡಿ. ಓಕೆ. 1ಕ್ಕೆ 3ರಷ್ಟು ನೀರು. ಎಷ್ಟಾಗ್ತಾ ಇದೀರಾ ಸರ್ ತೋರಿಸಿ. ಇದು ರವೆ ಸರ್. ಇಷ್ಟು ನಾವು ರವೆ ಹಾಕೊಂಡಿದೀವಿ ಅಂದ್ರೆ ಇದರ 3ರಷ್ಟು ನೀರು ಹಾಕ್ಬೇಕು. ಎಸ್ ಸರ್. ಫಸ್ಟ್ ರವೆನ ಬೇರೆದಕ್ಕೆ ಹಾಕೊಂಡು 3ರಷ್ಟು ನೀರು ಹಾಕ್ಬಿಡಿ. ಓಕೆ. ಅಳತೆ ಕರೆಕ್ಟ್ ಆಗಿರ್ಬೇಕಲ್ಲ? ಎಸ್ ಸರ್. ಈ ಖಾರ ಬಾತ್ ಎಲ್ಲ ಎಷ್ಟು ಒಂದ್ಸರಿಗೆ ಎಷ್ಟು ಮಾಡ್ಕೊಳ್ತೀರಾ ಸಂಜಯ್? ಸೊ ನಾವು 1 ಕೆಜಿನೇ ಮಾಡೋದು ಸರ್. 1 ಕೆಜಿನೇ? ಇನ್ನು ಖಾಲಿ ಆಗ್ತಾ ಇರ್ಬೇಕಾರೆ ಇನ್ನೊಂದು ಕೆಜಿ ಮಾಡೋದು. ಇನ್ನೇನು 3 ಪ್ಲೇಟ್ 4 ಪ್ಲೇಟ್ ಇರ್ಬೇಕಾರೆ ಇನ್ನೊಂದು ಇಡೋದು. ನಮ್ಮ ಭಟ್ರು ಇವಾಗ ಸ್ಟಾರ್ಟ್ 10 ಮಾಡ್ತಾರೆ. ನಿಮಿಷಕ್ಕೆ ಮಾಡ್ಬಿಡ್ತಾರಲ್ಲ ಸರ್. ಆವಾಗ ಫ್ರೆಶ್ ಆಗಿರುತ್ತೆ. ಹೌದೌದು, ಹಂಗೆ ಮಾಡ್ಬೇಕು. ಬನ್ಸಿ ರವೆ ಆದ್ರಿಂದ 1ಕ್ಕೆ 3ರಷ್ಟು ನೀರು ಹಾಕ್ಬೇಕಾಗುತ್ತೆ ಸರ್. ಆಮೇಲೆ ಬನ್ಸಿ ರವೆನ ಹುರಿಯಂಗಿಲ್ಲ, ಹುರಿಬಾರ್ದು. ಲಂಪ್ಸ್ ಥರ ಆಗುತ್ತೆ, ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಓಕೆ ಓಕೆ. ಸೊ ಹುರಿಯೋದೇನು ಬೇಡ, ಸ್ವಲ್ಪ ಕುದಿಲಿ, ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ರವೆ ಹಾಕಿದ್ರೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸೌತ್ ಕಿಚನ್ ಅನ್ನ ಸಂಜಯ್ ಅವರು ಬಂದಿದ್ದಾರೆ. NR ಕಾಲೋನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆಪೋಸಿಟ್ ನಲ್ಲಿ ನೋಡಿದ್ರೆ ಸೌತ್ ಕಿಚನ್ ಕಾರ್ನಲ್ಲಿ ಇದೆ. ಸೌತ್ ಅಲ್ಲೇ ಇದೆಯಾ ಅದು? ಸೌತ್ ಈಸ್ಟ್. ಓಕೆ. ಸೌತ್ ಈಸ್ಟ್ ಅಲ್ಲಿ ಇದೆ. ಅದು ಅದ್ಭುತವಾಗಿರುವಂತಹ ಕಿಚನ್ ಅನ್ನ ಮಾಡಿದ್ದಾರೆ. ಒಳ್ಳೆ ಹೋಟೆಲ್ ಬಿಸ್ನೆಸ್ ನಡೀತಾ ಇದೆ. ಆ ಹೋಟೆಲಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಈರುಳ್ಳಿನ ಯಾವುದಕ್ಕೂ ಯೂಸ್ ಮಾಡಲ್ವ ನೀವು? ಯಾವುದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಸರ್. ಇದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ವಾ? ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಯಾವುದಕ್ಕೂ ಇಲ್ಲ. ಚಟ್ನಿಗೆ ಮಾತ್ರ ಅನ್ಕೊಂಡಿದ್ದೆ. ಈರುಳ್ಳಿ ಬೆಳ್ಳುಳ್ಳಿ ಅವರ ಹೋಟೆಲಲ್ಲಿ ತಯಾರಾಗುವಂಥ ಯಾವುದೇ ಅಡುಗೆಗಳಿಗೆ ಈರುಳ್ಳಿನೂ ಇಲ್ಲ, ಬೆಳ್ಳುಳ್ಳಿನೂ ಇಲ್ಲ. ಇವ್ರ ಹೋಟೆಲಲ್ಲಿ ರೇಟೇ ಜಾಸ್ತಿ ಮಾಡಂಗಿಲ್ಲ, ಯಾಕಂದ್ರೆ ಈರುಳ್ಳಿ ಬೆಲೆನೇ ಜಾಸ್ತಿ ಆಗೋದು. ಇಲ್ಲಿ ರೇಟು ಜಾಸ್ತಿ ಆಗಲ್ಲ, ಈರುಳ್ಳಿ ಬೆಳ್ಳುಳ್ಳಿನೂ ಉಪಯೋಗಿಸಲ್ಲ. ಅದ್ಭುತವಾಗಿರುತ್ತೆ ಅಡುಗೆ. ಒಂದ್ಸರಿ ತಿಂದು ನೋಡಿ ಅಂತ ಹೇಳ್ತಾ ಇದ್ದೀನಿ. ಕುದಿ ಬಂದಿದೆ. ಓಕೆ ಸರ್. ಬನ್ಸಿ ರವೆ. ಬನ್ಸಿ ರವೆಯ ಮಸಾಲ ಉಪ್ಪಿಟ್ಟು ಅಂತ ಕೆಲವರು ಅಂತಾರೆ, ಇವರು ಖಾರ ಬಾತ್ ಅಂತ ಹೇಳ್ತಾ ಇದ್ದಾರೆ. ಇರ್ಲಿ, ಹೋಟ್ಲವ್ರನ್ನ ಬೇರೆ ಬೇರೆ ಹೆಸರು ಇಡ್ತಾರೆ. ಬನ್ಸಿ ರವೆಲೆ ಗಂಟು ಏನು ಆಗಲ್ಲ ಅಲ್ವಾ ಸಂಜಯ್? ಇಲ್ಲ, ಬನ್ಸಿ ರವೆ ನಾವು ಹುರಿಬಾರ್ದು. ಇದು ಉರಿದೇ ಆಗ್ತಾ ಹುರಿಯಲ್ಲ, ಹಂಗೆ ಡೈರೆಕ್ಟ್ ಆಗಿ ಹಾಕೋದು. ಓಕೆ. 2 ಮಿನಿಟ್ಸ್ ತಿರ್ಸ್ಬಿಟ್ರೆ ಓಹೋ ಆಗೋಯ್ತು. ರೆಡಿನಾ ಖಾರ ಬಾತು? ಎಸ್ ಸರ್. ಬೇಜಾನ್ ಮ್ಯಾಜಿಕ್ ಅಪ್ಪ ಇವ್ರದ್ದು. ಚೆನ್ನಾಗಿ ಕೂತ್ಕೊಂಡು ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗೆದ್ಬಿಡೋದು. ಏನು 10 ನಿಮಿಷಕ್ಕೆ ಖಾರ ಬಾತ್ ಮಾಡಾಕ್ಬಿಡ್ತಾರೆ ನೀವು ಹೋಟ್ಲಲ್ಲಿ? ಎಸ್ ಸರ್. 15 ನಿಮಿಷ ಆಗುತ್ತೆ. 15 ನಿಮಿಷ ಖಾರ ಬಾತ್ ರೆಡಿ. ಇನ್ನು 5 ಪ್ಲೇಟು ಇನ್ನೇನು ಖಾಲಿ ಆಗ್ತದೆ. ಒಂದು 3 ಜನ ಬಂದು ಇನ್ನು 2 ಪ್ಲೇಟ್ ಇದೆ. ಇಡು ಪಾತ್ರೆ ಫಸ್ಟ್ ಅಂತ ಮಾಡಿ ಮುಗಿಸು ಅಂತ. ಸ್ವಲ್ಪ ತುಪ್ಪ, ಶ್ರೀಕೃಷ್ಣ ತುಪ್ಪ, ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಸಾಕಾ? ಓಕೆ, ವೆರಿ ಗುಡ್. ಸ್ವಲ್ಪ ಲಿಂಬೆಹಣ್ಣು ಬೇಕಾದ್ರೆ ಕೊಡ್ತೀನಿ, ಹಾಕೊಬೋದು. ನಿಂಬೆಹಣ್ಣಿನ ರಸನ ಹಾಕಿ ಸ್ವಲ್ಪ ಹುಳಿ ಇರಲಿ ಅಂತ ಅಷ್ಟೇ. ಓಕೆ. ಈಗೇನು ಸೈಡ್ಸ್ ಕೊಡ್ತೀರಾ ನೀವು? ಚಟ್ನಿ ಸರ್. ಚಟ್ನಿನಾ? ಎಲ್ಲದಕ್ಕೂ ಕಾಂಪ್ಲಿಮೆಂಟ್ ಸೈಡ್ಸ್ ಚಟ್ನಿ. ಓಕೆ. ಅಂದರೆ ಚೌಚೌ ಬಾತ್ ಅಂದ್ರೆ ಇದೇ ಕೊಡೋದಾ? ಚೌಚೌ ಬಾತ್ ಅಂದರೆ ಉಪ್ಪಿಟ್ಟು ಬೇಕು, ಉಪ್ಪಿಟ್ಟು ಕೊಡ್ತೀವಿ. ಖಾರ ಬಾತ್ ಕೊಡ್ತೀವಿ. ಜೊತೆಯಲ್ಲಿ ಸ್ವೀಟ್ ಬಾತ್ ಅಂತ ಹೇಳ್ತೀವಿ. ಅದೇನು ಸ್ವೀಟ್ ಬಾತ್? ಸ್ವೀಟ್ ಬಾತ್ ಅಂದರೆ ಕೇಸರಿ ಬಾತು. ನಾವು ಕೇಸರಿ ಹಾಕಲ್ಲ, ಕೇಸರಿ ಬಣ್ಣನೂ ಹಾಕಲ್ಲ. ಸೊ ಬಣ್ಣ ಯಾವುದೂ ಇಲ್ಲ ನಮ್ಮಲ್ಲಿ. ರವೆ ಹಾಕಿ ಏನೇ ಸ್ವೀಟ್ ಮಾಡಿದ್ರು ನಾವು ಅನ್ಕೊಳ್ಳೋದೇ ಕೇಸರಿ ಬಾತು ಕರ್ನಾಟಕದಲ್ಲಿ. ಅದನ್ನ ಶೀರಾ ಅಂತೀವಿ ನಾವು ಆ್ಯಕ್ಚುಲಿ. ಹೌದು, ಸ್ವೀಟ್ ಬಾತ್ ಅಂತ ನಮ್ಮ ಹೋಟ್ಲಲ್ಲಿ ಕರಿತೀವಿ. ಓಕೆ. ರೆಡಿ ಸರ್. ರೆಡಿನಾ? ಹಾಫ್ ಮಾಡ್ಬೋದಾ? ಎಸ್ ಸರ್. 15 ನಿಮಿಷಕ್ಕೆ ಚೆನ್ನಾಗಿ ನೀರು ಕುದಿ ಬಂತು ಅಂತ ಹೇಳಿದ್ರೆ ಖಾರ ಬಾತ್ ರೆಡಿ ಆಯಿತು. ನಾನು ಅನ್ಕೊಂಡೆ ಬೇಗ ಮುಗಿದ್ರೆ ಕೇಸರಿ ಬಾತು ಮಾಡ್ಸೋಣ ಅನ್ಕೊಂಡೆ. ಇನ್ನೊಂದ್ಸರಿ ಮಾಡ್ಕೊಡ್ಬೇಕು ನೀವು ಆಮೇಲೆ. ಹಾಂ ಸರ್. ನಿಮ್ದೇನ್ರಿ ನೋಡೋಣ ಅಂತ ಇದ್ದೀರಾ? ನಾವೆಲ್ಲ ಕಾಯ್ತಾ ಇದ್ದೀವಿ. ಸೌತ್ ಕಿಚನ್ ಸ್ಪೆಷಲ್ ಖಾರ ಬಾತ್. ಖಾರ ಬಾತ್. ಒಳ್ಳೆ ಖಾರ ಬಾತು ಸಿಕ್ಕಾಬಡೆ ಸಖತ್ತಾಗಿ ಮಾಡಿದ್ದಾರೆ.
ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಸೌತ್ ಕಿಚನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಖಾರ ಬಾತು ಮಾಡ್ಕೊಳ್ಳಿ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರ ಬಾತ್ ಸವಿಯಲು ಸಿದ್ಧ. ಸಂಜಯ್, ಟೇಸ್ಟ್ ಮಾಡೋದಾ? ಎಸ್ ಸರ್, ಪ್ಲೀಸ್ ಸರ್. ಒಳ್ಳೆ ಗೋಡಂಬಿ, ಒಳ್ಳೆ ತುಪ್ಪ, ಅದ್ರ ಪಕ್ಕಕ್ಕೆ ಈ ಚಟ್ನಿಗೋಸ್ಕರ ನೆಕ್ಸ್ಟ್ ಚಟ್ನಿ ಮಾಡಿಸ್ಬೇಕು ನೀವು. ಎಸ್ ಸರ್, ಮಾಡಿಸ್ತೀವಿ. ಏನ್ ಮಾಡಿಸ್ತಾ ಇದೀರಾ ನೆಕ್ಸ್ಟ್ ಐಟಮ್? ವಡೆ ಮತ್ತೆ ಚಟ್ನಿ. ವಡೆ ಮತ್ತೆ ಚಟ್ನಿ ಮಾಡಿಸ್ತಾ ಇದ್ದೀರಾ? ಎಸ್ ಸರ್. ಈ ಚಟ್ನಿಗೋಸ್ಕರ ನಾವೆಲ್ಲ ಕಾಯ್ತಾ ಇದೀವಿ. ಫಸ್ಟ್ ಚಟ್ನಿ ಮಾಡಿಸಿ. ಓಕೆ ಸರ್. ಇದೇ ಚಟ್ನಿನೇ ಮಾಡಿಸ್ಬೇಕು, ಹಿಂಗೆ ಇರಬೇಕು. 100% ಸರ್. ಟೇಸ್ಟ್ ಮಾಡೋದಾ ನಾವು? ಎಸ್ ಸರ್, ಪ್ಲೀಸ್. ಓಕೆ. ಮಾತಾಡಂಗಿಲ್ಲ. ಈ ಚಟ್ನಿಗೂ ಈ ಖಾರ ಬಾತ್ಗೂ ಈ ಕಾಂಬಿನೇಷನ್ಗೂ ಓಹ್ ಬ್ಯೂಟಿಫುಲ್, ಸಕ್ಕತ್ತಾಗಿದೆ. ಯೂಶಲಿ ಅನ್ಕೊಳ್ಳೋದು ಈರುಳ್ಳಿ ಹಾಕಿಲ್ಲ ಅಂದರೆ ರುಚಿನೇ ಬರಲ್ಲ ಸಾರ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸಾರ್, ಮಣ್ಣು ಮಸಿ ಅವೆಲ್ಲ ಏನೂ ಇಲ್ಲ. ಈರುಳ್ಳಿನೂ ಇಲ್ಲ, ಬೆಳ್ಳುಳ್ಳಿನೂ ಇಲ್ಲ, ಶುಂಠಿನೂ ಇಲ್ಲ. ಹೆಂಗಿದೆ ಗೊತ್ತಾ ಖಾರ ಬಾತು? ಒಂದ್ಸರಿ ಮಾಡ್ಕೊಳ್ಳಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಬಾಯಿ ಚಪ್ಪರಿಸಿ ತಿನ್ನಬೇಕು. ಚಟ್ನಿ ಮಾಡೋದು ರೆಡಿ ಮಾಡಿಸ್ಕೊಳ್ಳಿ, ವಡೆ ಮಾಡೋಕ್ಕೆ ರೆಡಿ ಮಾಡಿಸ್ಕೊಳ್ಳಿ. ನೀವೇ ಮಾಡ್ತೀರಾ ವಡೆ? ಬೇರೆ ಹಾಕ್ತೀರಾ? ಇಲ್ಲ ಸರ್, ನಮ್ಮ ಗೋಪಾಲ್ ಬರ್ತಾರೆ, ನಮ್ಮ ಭಟ್ರು ಗೋಪಾಲ್ ಅವ್ರು ಬಂದ್ರೆ ವಡೆ ಸಖತ್ತಾಗಿ ಆಗ್ತಾರೆ. ಅದು ಓಕೆ. ವಡೆ ಮತ್ತೆ ಚಟ್ನಿ ಅವರೇ ಮಾಡೋದಾ? ಅವರೇ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆ ಮಾಡಿ ತೋರಿಸ್ಕೊಟ್ಟಿದ್ದೀರಾ. ಸೌತ್ ಕಿಚನ್ಗೆ ಹೋಗಿ ಒಳ್ಳೆ ಅಡುಗೆನ ಮಾಡಿಸ್ಕೊಳ್ಳಿ, ತಿನ್ಕೊಳ್ಳಿ. ಸೌತ್ ಕಿಚನಿನ ಸ್ಪೆಷಲ್ ಆಗಿ ಇನ್ನು ಗೋಪಾಲ್ ಅವ್ರು ಬರ್ತಾರೆ. ಅವರು ಅದ್ಭುತವಾಗಿರುವಂತ ಇನ್ನು ಚಟ್ನಿ ಮತ್ತೆ ವಡೆ ತೋರ್ಸಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅನ್ಸುತ್ತೆ. ರೆಡಿ ಮಾಡಿ ಕಳಿಸ್ಕೊಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸೀಮಾ ಅಂತ. ಸೀಮಾ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಸಾಫ್ಟ್ವೇರ್ ಇಂಜಿನಿಯರ್. ಮನೆಯಲ್ಲಿದೆ? ಮನೆ ಹೆಬ್ಬಾಳ. ಹೆಬ್ಬಾಳದಿಂದ ಬಂದಿದ್ದೀರಿ? ಹೆಬ್ಬಾಳದಿಂದ ಕೆಲಸಕ್ಕೆ ಹೋಗೋದು? ಅವರು ಎಕ್ಸ್ಚೆಂಜರ್ ಅಲ್ಲೇ ಬನ್ನೇರ್ಘಟ್ಟ ರೋಡ್ ಬರುತ್ತಲ್ಲ. ಅಯ್ಯೋ, ಏನು ಈ ಕಡೆ ದಾಟಿ ಹೆಂಗೋ ದಿನ ಪಾಪ. ಅವ್ರ ಏನ್ ಅವ್ರ ಹೆಸರು? ಆನಂದ್ ಕುಲಕರ್ಣಿ. ಆನಂದ್ ಕುಲಕರ್ಣಿ ಅವರೇ, ನಮಸ್ಕಾರ ರೀ ಸರ. ಮತ್ತೆ ಏನ್ ಮಾಡ್ತಾ ಇದೀರಿ ಅಡುಗೆ ನೀವು? ನಾನು ಸಿಹಿ ಕುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದೇನೆ. ಸಿಹಿ ಗುಂಬಳದ ಹಲ್ವಾ ಮಾಡ್ತಾ ಇದೀರಾ? ಎಷ್ಟು ಜನ ಮಕ್ಕಳು? ಒಬ್ಬವನೇ. ಏನು ಮಗನ ಹೆಸರು? ಶ್ರೀನಿಕೇತನ್. ಯಾವ ಊರು ನಿಮ್ದು? ನಮ್ದು ಗುಲ್ಬರ್ಗ, ಇದು ಹುಬ್ಬಳ್ಳಿ. ಅಮ್ಮನ ಮನೆ ಇಲ್ಲ, ಅಮ್ಮನ ಮನೆ ಎಲ್ಲ ಗುಲ್ಬರ್ಗ, ಯಜಮಾನ್ರ ಮನೆ ಎಲ್ಲ ಹುಬ್ಬಳ್ಳಿ. ಹುಬ್ಬಳ್ಳಿ ಗುಲ್ಬರ್ಗಾದಿಂದ ಸೀದಾ ಬೆಂಗಳೂರಲ್ಲಿ ಹೆಬ್ಬಾಳ. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಹಿ ಗುಂಬಳದ ಹಲ್ವಾ ಮಾಡಕ್ಕೆ ಏನೇನು ತಂದಿದ್ದೀರಾ? ಸಿಹಿ ಕುಂಬಳದ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಸಿಹಿ ಕುಂಬಳಕಾಯಿ, ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ. ಶುರು ಮಾಡೋಣ. ಓಕೆ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನಂಗೊಂದು ಬಾಣಲೆ ಕೊಡಿ. ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ, ನವಿಲ್ಗಿರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ, ಶ್ರೀ ಕೃಷ್ಣ ಗೀ. ಸಾಕಾ? ಇದಕ್ಕೆ ಫಸ್ಟ್ ಸಿಹಿ ಕುಂಬಳಕಾಯಿ ತುರಿನ ಹಾಕೊಂಡ್ಬಿಡೋಣ. ತುಪ್ಪದಲ್ಲಿ ಸಿಹಿ ಗುಂಬಳನ ಹುರಿಬೇಕು, ಫ್ರೈ ಮಾಡಿ ಚೆನ್ನಾಗಿ ಮಾಡಿ. ಏನ್ ಇಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಅವ್ರಿಗೆ ನಾನು ಮಾಡೋದೆಲ್ಲ ಇಷ್ಟ ಆಗುತ್ತೆ. ಪಾಪ ಮನೇಲಿ ಇನ್ನೇನು ಬೇರೆಯವ್ರ ಮನೆಗೆ ಹೋಗಿ ತಿನ್ನಕ್ಕಾಗತ್ತೆ? ಅವರು ಹೋಟ್ಲಿಗೆ ಹೋಗಿ ತಿನ್ನಕ್ಕಾಗತ್ತೀಯ ದಿನ? ಏನ್ ಇಷ್ಟ ಹೇಳ್ರಿ, ನೀವು ಮಾಡೋದು ಏನ್ ಇಷ್ಟಪಟ್ಟು ತಿಂತಾರೆ ಪಾಪ? ಪಲಾವು. ವೆಜ್ಜಾ ಮನೇಲಿ? ಹಾ, ಪ್ಯೂರ್ ವೆಜ್. ನಮ್ಮ ತರ. ನಿಮ್ದು ಗೊತ್ತು? ನಾ ವೆಜ್ ರೀ, ಸೋಮವಾರ ಗುರುವಾರ ವೆಜ್ಜು ನಾವು. ಆ ಥರ ಹೇಳಿ. ಚೆನ್ನಾಗಿ ಅದು ಹಸೆ ಹೋಗೋವರೆಗೂ ಉರಿಬೇಕು, ಚೆನ್ನಾಗಿ ಉರಿಬೇಕು. ಹುರ್ಕೊಳ್ಳಿ. ಮಗನ ಹೆಸರೇನು? ಶ್ರೀನಿಕೇತನ್. ಅದು ನೀರಿನ ಅಂಶ ಎಲ್ಲ ಹೋಗ್ಬೇಕಲ್ವಾ? ನೀರಿನ ಅಂಶ ಹೋಗಿ ಇನ್ನೇನೋ ರುಬ್ಕೊಳ್ಳೋದು ಏನಾರು ಇದೆಯಾ? ಇಲ್ಲ. ಈ ಕಡೆ ಒಣ ದ್ರಾಕ್ಷಿ ಮತ್ತು ಏನಾದ್ರು ಒಗ್ಗರಣೆ ಹಾಕೋಬೇಕಲ್ಲ, ಹಾಕೋಣ ಅದನ್ನ. ಅದಾಗ್ತಾ ಇಲ್ಲ, ಅದೇನು ಪರವಾಗಿಲ್ಲ, ಹಾಕೊಳ್ಳಿ. ಏನು ತುಪ್ಪ ಬೇಕಾಯ್ತು ತಿರ್ಗಾ? ಸ್ವಲ್ಪ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಶ್ರೀಕೃಷ್ಣ ತುಪ್ಪವನ್ನು ಬಳಸ್ತಾ ಇದೀವಿ. ಸಾಕು. ಓಕೆ. ಫಸ್ಟ್ ಇದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ, ಗೋಡಂಬಿ. ಆಮೇಲೆ ದ್ರಾಕ್ಷಿನಾ? ಯಾಕೆ ಒಟ್ಟಿಗೆ ಹಾಕರಾಗಲ್ವೇನೋ? ಇಲ್ಲ, ಇದೊಂದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಾಗುತ್ತೆ. ಎರಡು ಹಾಕಿಬಿಟ್ರೆ ಅದು ಒಂಥರ ಸೀದಂಗೆ ಆಗ್ಬಿಡುತ್ತೆ, ಒಣ ದ್ರಾಕ್ಷಿ. ಹೌದಾ? ಆಯ್ತು. ಮತ್ತೆ ಎಷ್ಟು ಗಂಟೆಗೆ ಹೋಗ್ತಾರೆ ಯಜಮಾನ್ರ ಕೆಲಸಕ್ಕೆ? ಅವ್ರು ಬೆಳಗ್ಗೆ 7 o'clock ಮನೆ ಬಿಡೋದು. ತಿರ್ಗಾ ಬರೋದು 8 o'clock. ಪಾಪ, ಎಷ್ಟು ದೂರ ರೀ ಹೆಬ್ಬಾಳದಿಂದ? ಏನು ಬನ್ನೇರ್ಘಟ್ಟಕ್ಕೆ ಹೋಗೋದು ಈಸಿನಾ? 2 hours ಜರ್ನಿ ಅವ್ರಿಗೆ, ಬೆಳಗ್ಗೆ ಸಾಯಂಕಾಲ. 2 hour ಜರ್ನಿ.
ಇವನಿಗೆ ಸ್ಕೂಲ್ ಹತ್ರ ಆಗುತ್ತಲ್ಲ ಮಗನಿಗೆ, ಅದಕ್ಕೋಸ್ಕರ ಇಲ್ಲಿರುತ್ತೆ ಹೆಬ್ಬಾಳದ. ಬನ್ನೇಘಟ್ಟ ರೋಡಲ್ಲಿರೋ ಸ್ಕೂಲ್ಗೆ ಹೋಗಲ್ಲ ಮಕ್ಕಳೆಲ್ಲ, ಪಾಪ ಓಡಾಡ್ಕೊಂಡು ಇರ್ತಾರೆ ಅಲ್ವೇನ್ರಿ? ಹಾಕೊಳ್ಳಿ, ಕಲರ್ ಚೆನ್ನಾಗಿದೆ, ಇವಾಗ ಹಾಕಿ. ಎಸ್, ಇದಕ್ಕೆ ಇವಾಗ ಹಾಲು ಹಾಕೊಂಡು ಬಿಡೋಣ. ಅದಕ್ಕೆ ಹಾಕ್ತೀರಾ? ಇದು ಸಾಕಾ? ಅದು ಸಾಕು, ಆಫ್ ಮಾಡಿ. ಅಪ್ಪಣ, ಓ ನೀರೆಲ್ಲ ಬಿಟ್ಕೊಂಡಿದೆ, ಹಾಕಿ ಮೇಡಮ್. ಎಷ್ಟು ಸಿಹಿ ಕುಂಬಳಕಾಯಿ ಕಾಯಿ ತುರಿ ಹಾಕೊಂಡಿರುತ್ತೇವೋ ಅದ್ರ ಸಮ ಪ್ರಮಾಣ ಹಾಲು ಹಾಕೊಳ್ಳೋಣ. ಓಕೆ, ಸಿಹಿ ಗುಂಬಳದ ಈಕ್ವಲ್ ಅಷ್ಟು ಹಾಲು, ಸಿಹಿ ಗುಂಬಳದ ಅರ್ಧದಷ್ಟು ಸಕ್ಕರೆ ಅಲ್ವೇನ್ರಿ? ಅರ್ಧದಷ್ಟು ಸಕ್ಕರೆ. ಓಕೆ, ಇವಾಗ ಶುಗರ್ ಅದು ಇರುತ್ತೆ, ಸಕ್ಕರೆ ಯೂಸ್ ಮಾಡಲ್ಲ ಅಂದ್ರೆ ಬೆಲ್ಲನೂ ಹಾಕೋಬಹುದು ಇದಕ್ಕೆ. ಇದಕ್ಕೆ. ಓಕೆ, ಹಾಕಿ. ಅರ್ಧದಷ್ಟು ಶುಗರು. ಶುಗರ್ ಆಯ್ತು. ಆಮೇಲೆ ಅದು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ರೊಟ್ಟಿ ಬರುತ್ತೆ. ತರ್ತೀರಾ? ಮಾಡಕ್ ಬರುತ್ತಾ? ಬರುತ್ತೆ. ಜೋಳದ ರೊಟ್ಟಿ ತರ್ತೀರಾ? ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅಮ್ಮ ಅದೆಲ್ಲ ಚೆನ್ನಾಗಿ ತರ್ತಾರೆ. ಮತ್ತೇನು ನೀವು ಇಲ್ಲಿ ತಡ್ಸ್ಕೋಬೇಕು, ನಿಮ್ಮ ಅಮ್ಮನ ಕರಿಬೇಕು. ಹಾ, ಏನಕ್ಕೆ ನಿಮ್ಮ ಇವ್ರು ಕೇಳಲ್ವಾ ರೊಟ್ಟಿ ಗಿಟ್ಟಿ ಮಾಡಂತ? ಯಾರು? ನಿಮ್ಮ ಯಜಮಾನ್ರು? ಹಾ, ಕೇಳ್ತಾರೆ, ಮಾಡಿರ್ತೀನಿ ಅವ್ರಿಗೆ. ಪಾಪ ಏನ್ ಮಾಡ್ತಾರೆ, ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ಅವರೇ ರೊಟ್ಟಿನ ಚಪಾತಿನ ಅನ್ಕೊಂಡು ತಿಂತಾ ಇರ್ತಾರೆ. ಇಲ್ಲ ಇಲ್ಲ, ಮಾಡ್ತೇನೆ ನಾನು. ಟ್ರೆಡಿಷನಲ್ ಅಡುಗೆನೂ ಮಾಡಿರ್ತೇನೆ. ಈ ನಾರ್ತ್ ಇಂಡಿಯನ್ ಅದೆಲ್ಲ ಟ್ರೈ ಮಾಡಿರ್ತೀನಿ. ಹೌದೇನು? ವೆರಿ ಗುಡ್. ಆ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳ್ಳಿ, ನೀರು ಬಿಡುತ್ತೆ ಅದು. ಆಮೇಲೆ ತಿರುಗಿ ಅದು ಗಟ್ಟಿ ಆಗ್ಬೇಕು. ಗಟ್ಟಿ ಆಗುತ್ತೆ. ಬೇಯಿಸ್ತಾನೇ ಇದಾರೆ. ಬೇಯಿಸಿದಾಯ್ತಾ? ಇದೇನು ಹಾಕೊಳ್ತೀರಿ? ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕ್ರಿ. ಹಾಕಿ. ಓಕೆ, ಏಲಕ್ಕಿ ಪುಡಿ ಆಯ್ತು. ಇನ್ನೇನು ಹಾಕೋಬೇಕು? ಗೋಡಂಬಿ ಒಣ. ಓಹೋ, ನೀವು ಕೋವಾ ಗೀವ್ ಹಾಕಲ್ವಾ? ಖೋವಾನು ಹಾಕೋಬಹುದು. ಸ್ವಲ್ಪ ಇದಕ್ಕೆ ಮಿಲ್ಕ್ ಮೇಡ್ ಹಾಕೋಬಹುದು. ಹಾಲು ಬೇಡ. ಮೇಡ್ಗಿಂತ ಅಲ್ಲ, ಕೋವಾ ಇದು ನೀವು ಹಲ್ವಾ ಮಾಡ್ಬೇಕಂದ್ರೆ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಕೋವಾನ ಹಾಕಿದ್ರೆ ಅದು ರಿಚ್ನೆಸ್ ಒಂದು 2-3 ಪಟ್ಟು 4 ಪಟ್ಟಷ್ಟು ರಿಚ್ನೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ತಿನ್ಬೇಕಾದ್ರೆ ಬೇರೆ ಒಂದು ಫ್ಲೇವರೇ ಬರುತ್ತೆ ನಿಮಗೆ. ಏನಂತೀರಿ? ಹೌದು. ಎಣ್ಣೆ ಬಿಡ್ತಾ ಇದೆಯಲ್ಲ? ಎಣ್ಣೆ ಬಿಡ್ತಾ ಇದೆ. ಇನ್ನೊಂದು 2 ಮಿನಿಟ್ಸ್. ಎಸ್ 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 ಆಗಿದೆ ಅನ್ಕೊಂಡಿದ್ದೀನಿ. ಹಾಂ, ಆಗಿದೆ. ಆಫ್ ಮಾಡೋಣ? ಆಫ್ ಮಾಡಿಬಿಡಿ. ಓಕೆ. ಎಸ್, ಸಿಹಿ ಕುಂಬಳಕಾಯಿ ಹಲ್ವಾ ಸವಿಯಲು ಸಿದ್ಧ. ಹಬ್ಬ ಹಬ್ಬ ಸವಿಯಲು ಸಿದ್ಧ. ಏನು ಡೈಲಾಗ್ಗಳೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಸೀಮಾ ಅವರು ಒಂದು ಚೆನ್ನಾಗಿರುವಂಥ ಒಂದು ಹಲ್ವಾ, ನ್ಯಾಚುರಲ್ ಆಗಿ ಏನು ಎಕ್ಸ್ಟ್ರಾರ್ಡಿನರಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡದೆ ಮನೇಲಿ ಮಾಡ್ಕೊಂಡಿರ್ತಕ್ಕಂಥ ಸಿಹಿ ಗುಂಬಳದ ಹಲ್ವಾನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಡ್ಡೆ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸಿಹಿ ಕುಂಬಳದ ಹಲ್ವಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ತುರಿದ ಸಿಹಿ ಕುಂಬಳಕಾಯಿ ಹಾಕಿ ನೀರು ಇಂಗುವವರೆಗೂ ಬಾಡಿಸಿ ನಂತರ ಹಾಲು, ಸಕ್ಕರೆ ಹಾಕಿ ಚೆನ್ನಾಗಿ ಬೇಯಿಸಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಹಲ್ವಾ ಗಟ್ಟಿಯಾದಾಗ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಸಿಹಿ ಕುಂಬಳದ ಹಲ್ವಾ ತಿನ್ನಲು ರೆಡಿ. ಸೀಮಾ ಅವರು ಸಿಹಿ ಗುಂಬಳದ ಹಲ್ವಾವನ್ನ ಮಾಡಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಮಾಡಿ. ನಿಮ್ಮ ಮಗುನ ಸ್ವಲ್ಪ ತಿನ್ನಿಸ್ತೀರಾ? ಹೌದು, ತಿಂದಿದ್ದಾನೆ ಮನೆಯಲ್ಲಿ. ನೀವು ಟೇಸ್ಟ್ ಕೇಳಿ ತಿಂತಾನ ಅಂತ. ತಿಂತೇನಾ? ಅದು ಮಾತ್ರ ಬೇಡ ಅಂದ. ಅಮ್ಮ ಮಾಡಿದಾರ, ಓಡೋಗ್ತಾ ಇದ್ದ. ಬಾರ ಬಾರ ಅಂದೆ. ಇಲ್ಲ, ನಿಮ್ಮಮ್ಮ ಏನೋ ಹಲ್ವಾ ಮಾಡಿದಾರ, ಬಾ ಹಲ್ವಾ ಮಾತ್ರ ಕೊಡ್ಬೇಡಿ ಅಂತ ಓಡೋಗ್ತಿದ್ದಪ್ಪ. ಕರ್ಕೊಂಬಂದಿ ನಾನೇನೆ. ಹೌದು, ಕೇಳಿ. ಸರಿಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇಷ್ಟೊಂದು ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಇನ್ನೇನು ಮಾಡಕ್ಕೆ ಸಾಧ್ಯ ನಾವು? ಅದ್ಭುತ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು. ನೀವು ಅಂದ್ಕೊಂಡಿಲ್ಲ ಇಷ್ಟೊಂದು ಚೆನ್ನಾಗಿದೆ ಅಂತ. ಒಂದು ಸ್ಪೂನ್ ತಿನ್ಬಿಟ್ಟು ಹೋಗಿ ಹೋಗ್ಬೇಕಾದ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಗೀಯವರು ಬಹುಮಾನನ ಕೊಡ್ತಾ ಇದ್ದಾರೆ. ಸುಲಭವಾಗಿ ಜೀರ್ಣವಾಗುವಂಥದ್ದು ಇರಬೇಕು, ಜೊತೆಗೆ ಹಸುವಿನ ತುಪ್ಪ ಇರಬೇಕು. ಅದ್ಯಾವುದು ಅಂತ ಹೇಳಿದ್ರೆ ಶ್ರೀಕೃಷ್ಣ ತುಪ್ಪ, ಶ್ರೀಕೃಷ್ಣ ಗೀ. ನವಿಲ್ಗಿರಿ ಇರುತ್ತೆ ಮತ್ತು ಒಂದು ಕೊಳಲಿರುತ್ತೆ. ಆ ಸಿಂಬಲ್ನ ಇಟ್ಕೊಂಡು ನೋಡಿ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ಉಪಯೋಗಿಸಿ, ತುಂಬ ಚೆನ್ನಾಗಿದೆ. ತೊಗೊಳ್ಳಿ ಮೇಡಮ್, ನಿಮಗೋಸ್ಕರ ರವಿ ಪ್ರಾಡಕ್ಟ್ನೆಲ್ಲ ಒಂದು ಕಡೆ ಹಾಕಿ ನಿಮ್ಮೊಂದು ಪ್ರಾಡಕ್ಟ್ ಮಾಡಿ ಕೊಟ್ಟಿದ್ದಾರೆ. ತೊಗೊಳ್ಳಿ. ಥ್ಯಾಂಕ್ ಯು. ಜೊತೆಗೆ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲು ನಿಮಗೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಶಿವಲಿಂಗವನ್ನು ನಿಮಗೋಸ್ಕರ ಕೊಟ್ಟಿದ್ದಾರೆ, ಬೆಳ್ಳಿಯ ಶಿವಲಿಂಗ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಏನು ಬೇಕಾದರೂ ತೊಗೊಂಬರ್ಬೋದು, ತೊಗೊಂಬನ್ನಿ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮು ಯಜಮಾನರು ಬೇಗ ಮನೆಯಿಂದ ಬಿಡಬೇಕಂದ್ರೆ ಅವ್ರಿಗೆ ಒಂದು ಬಾಕ್ಸ್ ಕಳಿಸ್ಬಿಡಿ. ಅವ್ರು ಬೇಕಾದಾಗ ಬಿಸಿನೀರಲ್ಲಿ ಹಾಕ್ಕೊಳ್ತಾರೆ, ರಸ ಮಾಡ್ಕೊಂಡು ಕುಡಿತಾ ಇರ್ತಾರೆ.
ಯಾವ ಹಬ್ಬಕ್ಕೆ ಏನು ಅಡುಗೆ ಮಾಡ್ಕೋಬೇಕು ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗ್ಗರಣೆ ಡಬ್ಬಿ ಭಾಗ 3 ಪುಸ್ತಕವನ್ನು ಕಳಿಸಿದರೆ ನಿಮಗೋಸ್ಕರ. ಒಳ್ಳೆಯ ಗುಣಮಟ್ಟಕ್ಕೆ ಪ್ರಖ್ಯಾತಿ ಪಂಚಾಮೃತ 5 in ಅಗರಬತ್ತಿ. ಪೂಜೆ ಮಾಡಕ್ಕೆ ಏನೇನು ಬೇಕು ಎಲ್ಲ ಇರೋಗಿದೆ, ಅಡುಗೆ ಮಾಡಕ್ಕೆ ಅಲ್ಲಿದೆ. ಇದು ನಮ್ಮ ಪಂಚಾಮೃತ 5 in ಅಗರಬತ್ತಿ ನಿಮಗೋಸ್ಕರ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿ ಅವರೇ. ನಮಸ್ಕಾರ ಗುರುಜಿ. ಬನ್ನಿ ಗುರುಜಿ. ಏನ್ ಗುರುಜಿ ಏನೋ ಬೇರೆ ಏನೋ ತಂದಂಗಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ನಿಂಬೆಹಣ್ಣು ಮಾತ್ರ ಕಾಣ್ತಾ ಇದೆ. ಏನ್ ಮಾಡ್ತಾ ಇದ್ರ ಗುರುಜಿ? ಬೇಸಿಗೆಲ್ಲ ಸಿಕ್ಕಾಪಟ್ಟೆ ಬಂದಿದೆ. ಹೌದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ 4 ಹೊತ್ತು ಜ್ಯೂಸ್ ಕುಡಿಬೇಕು ಅಂತ ಅನ್ಸುತ್ತೆ. ಕುಡಿಲೇಬೇಕು ಅಂತ ಆಗ್ಬಿಡುತ್ತೆ ಏನೋ ಸ್ವಲ್ಪ ದಿನಕ್ಕೆ. ಏನಕ್ಕೆ ಅಂದ್ರೆ ಬೆಂಗಳೂರಲ್ಲಿ 38, 39, 40 ಡಿಗ್ರಿ ರೀಚ್ ಆಗ್ತಾ ಇದೆ ಉಷ್ಣತೆ ಅಂತ ಹೇಳಿದ್ರೆ ಇನ್ನೇನೋ ನಾವು ಬಳ್ಳಾರಿಗೂ ಕಾಂಪಿಟೇಷನ್, ಹೊಸಪೇಟೆಗೂ ಕಾಂಪಿಟೇಷನ್. ನಾವು ಹೇಳಿ ಗುರುಜಿ. ಅದಕ್ಕೆ ಆಪಲ್ ಜ್ಯೂಸ್ ತೋರಿಸೋಣ ಅಂತ. ಆಪಲ್ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಸೇಬಿನ ಹಣ್ಣು, ನಿಂಬೆ ಹಣ್ಣು, ಬ್ಲ್ಯಾಕ್ ಸಾಲ್ಟ್, ಶುಂಠಿ, ಪುದೀನ, ಐಸ್ ಕ್ಯೂಬ್ಸ್. ಯೂಶಲಿ ಏನಂದ್ರೆ ಆಪಲ್ ಜ್ಯೂಸ್ಗೆ ನಾವು ಇದನ್ನೆಲ್ಲ ಹಾಕಲ್ಲ, ಶುಂಠಿ ಗಿಂಟಿ ಎಲ್ಲ ಹಾಕಿ ಯೂಶಲಿ ಯಾರು ಮಾಡಲ್ಲ. ಆಪಲ್ ಅಂದ್ರೆ ಬರೀ ಅದಕ್ಕೆ ಏನೋ ಒಂದು ಹಾಕೊಂಡು ಕುಡಿಯೋದು. ಇಲ್ಲಿ ಏನಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ ಇರುತ್ತೆ. ಒಂದ್ಸರಿ ಕುಡಿದ್ ನೋಡಿ, ಆಮೇಲೆ ತಿರ್ಗಾ ಬೇಕು ಅನ್ಸುತ್ತೆ. ಒಂದೇ ಸರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ, ಬೇಸಿಗೆಗಲ್ಲ ಬೇಕಾದಾಗ ಅಲ್ವಾ ಗುರುಜಿ? ಹೆಚ್ಚು ಕಮ್ಮಿ ಕರೆಕ್ಟ್, ಬಟ್ ಒಂದೇ ಸಲ ಮಾಡಿ ಇಟ್ಕೊಳ್ಳೋದು ಬೇಡ. ಅಲ್ಲ ಒಂದ್ ದಿನಕ್ಕೆ ಗುರುಜಿ, ಬೇಡ. ಕರೆಂಟೇ ಇರಲ್ಲ, ಆಮೇಲೆ ಎಲ್ಲಿ ಮಾಡ್ಕೊಳ್ತಾನೆ. ಆಮೇಲೆ ನಾನೇ ಇದು ಆರೋಗ್ಯದ ದೃಷ್ಟಿಯಿಂದ ಹೇಳಿ ಗುರುಜಿ. ಫಸ್ಟ್ ಆಫ್ ಆಲ್ ಪ್ರೋಸೆಸ್ ಮಾಡೋದೇ ತಪ್ಪು. ಆಪಲ್ ಹಂಗೆ ತಿನ್ನೋದು ಒಳ್ಳೇದು. ಆದರೆ ನಮಗೆ ತಣ್ಣಗಿರೋ ತಂಪು ಬೇಕು, ಅದಕ್ಕೋಸ್ಕರ ಮಾಡ್ತಾ ಇರೋದು. ಹೇಳಿ ಗುರುಜಿ. ಅದನ್ನ ಪ್ರೋಸೆಸ್ ಮಾಡಿ ತುಂಬೋದ್ ಬಿಟ್ರೆ ಅದು ಆಕ್ಸಿಡೈಸ್ ಆಗ್ಬಿಡುತ್ತೆ. ಆಕ್ಸಿಡೈಸ್ ಮಾಡಿ ಅದ್ರ ಗುಣಗಳು ಹೊರಟೋಗುತ್ತೆ. ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ, ಕುಡಿಯೋದು. ಓಕೆ ಗುರುಜಿ. ನಮ್ಮ ಮನೆಗಳಲ್ಲಿ ಕರೆಂಟ್ ಇರಲ್ಲ, ಏನ್ ಮಾಡೋದು ಸರ್? ನೀವ್ ಹೇಳ್ತೀರಾ ಅವಾಗ ಮಾಡ್ಕೊಳ್ಳಿ ಅಂತ. ಬೆಳಗ್ಗೆ ಹೋದ್ರೆ ಕರೆಂಟ್ ತಿರ್ಗಾ ಸಾಯಂಕಾಲನೇ ಬರೋದು ಅಂತ ತುಂಬಾ ಜನ ಅವಲೇ ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ದಾರೆ. ಇದಕ್ಕೆಲ್ಲ ನಾವು ಹೋಗಿದೀವಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಆಪಲ್ನ ಫಸ್ಟ್ ಮಿಕ್ಸರ್ಗೆ ಹಾಕೊಳ್ಳೋಣ. ಓಕೆ ಗುರುಜಿ. ಅಂತ ಎಲ್ಲ ಕೂಲಂಟ್ಗಳೇ ತೋರಿಸ್ತಾ ಇದ್ದೀರಾ ಗುರುಜಿ ನಮ್ಗೆ? ಯಾಕಂದ್ರೆ ಸಿಕ್ಕಾಪಟ್ಟೆ ಬೇಸಿಗೆ, ಯಾವ ವರ್ಷನೂ ಇಲ್ದಿರೋ ಅಷ್ಟು ಸುಡು ಬೇಸಿಗೆ ಶುರು ಆಗ್ಬಿಟ್ಟಿದೆ. ಅದಕ್ಕೆ ಏನೇನು ಮಾಡ್ಕೊಂಡ್ರೆ ಒಳ್ಳೇದು, ಆರೋಗ್ಯಕ್ಕೆ ತಂಪಾಗಿ ಇಟ್ಕೋಬಹುದು ದೇಹವನ್ನ ಅಂತ ತೋರಿಸ್ಕೊಡ್ತಾ ಇದೀವಿ. ಶುಂಠಿ 1-2 ತುಂಡು ಹಾಕೋಣ. ಓಕೆ ಗುರುಜಿ. ಬ್ಲ್ಯಾಕ್ ಸಾಲ್ಟ್. ಎಲ್ಲಪ್ಪ ಶುಗರ್ ಹಾಕ್ಲಿಲ್ವಲ್ಲ, ಇನ್ನ ಬರ್ಲಿಲ್ವಲ್ಲ, ಸಕ್ಕರೆ ಹಾಕ್ಲಿಲ್ವಲ್ಲ ಅಂತ ಕಾಯ್ತಾ ಇರ್ತೀರಾ. ಸಕ್ಕರೆ, ಎಣ್ಣೆ, ಬೆಣ್ಣೆ, ತುಪ್ಪ ಇವೆಲ್ಲ ಉಪಯೋಗಿಸದೆ ಯಾವ ರೀತಿ ಮಾಡ್ಕೋಬಹುದು, ನಮ್ಮ ಆರೋಗ್ಯದಲ್ಲಿ ಒಳ್ಳೆ ಬದಲಾವಣೆಯನ್ನು ಕಾಣ್ಬೋದು, ಯಾವ ರೀತಿ ಜ್ಯೂಸ್ನ ಕುಡಿದ್ರೆ ಒಳ್ಳೇದು ಅಂತ ತೋರಿಸ್ಕೊಡ್ತಾ ಇದೀವಿ. ಹೇಸ್ ಗುರುಜಿ. ಒಂದು 3/4 ಲೋಟದಷ್ಟು ನೀರು ಹಾಕೋಣ. ಓಕೆ ಗುರುಜಿ. ಆ ಬ್ಲಾಕ್ ಸಾಲ್ಟ್ ಇಂದ ಘಮ ಸ್ವಲ್ಪ ಬರ್ತದೆ ಗುರುಜಿ. ಅದು ಅಲ್ಲ, ಆಪಲ್ಗಿಂತ ಬ್ಲಾಕ್ ಸಾಲ್ಟ್ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ ಅದು ಹಾಕದೇ ಸ್ವಲ್ಪ. ಇನ್ನು ಫಿಲ್ಟರ್ ಮಾಡದೆ ಹಾಗೆ ಕುಡಿಯೋದು ಒಳ್ಳೇದು. ಓಕೆ ಗುರುಜಿ. ಸ್ವಲ್ಪ ನಿಂಬೆ ರಸ. ಓಕೆ. ಆಪಲ್ ಜ್ಯೂಸ್ ಇನ್ನೂ ಸರಿಯಾಗಿ ಮಾವಿನ ಬರಕ್ಕೆ ಶುರು ಆಗಿಲ್ಲ, ಇನ್ನೇನು ಶುರು ಆಗುತ್ತೆ. ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋಣ. ಹಾಕೋಣ. ಬಟ್ ಟೆಕ್ನಿಕಲಿ ಸ್ಪೀಕಿಂಗ್ ವಿತೌಟ್ ಐಸ್ ಯಾವತ್ತಿದ್ರೂ ಒಳ್ಳೇದು. ಹೌದಾ ಗುರುಜಿ? ಹೌದು. ನಾವು ಕುಡಿಬೇಕಾದ್ರೆ ಆ ಪಾನೀಯ ನಮ್ಮ ದೇಹದ ಟೆಂಪರೇಚರ್ ಏನಿದೆಯೋ ಹೆಚ್ಚು ಕಮ್ಮಿ ಆ ಟೆಂಪರೇಚರ್ಗಿದ್ರೆ ಒಳ್ಳೇದು. ಓಕೆ. ತುಂಬಾ ಶಾಖ ಇರೋದು, ಬಿಸಿ ಇರೋದು, ತುಂಬಾ ತಣ್ಣಗಿರೋದು ಎರಡೂ ಒಳ್ಳೇದಲ್ಲ. ಹೌದಾ ಗುರುಜಿ? ಓಕೆ ಗುರುಜಿ. ನಮ್ ಸ್ವಲ್ಪ ತಣ್ಣಗೆ ಬೇಕು. ಏನಂದ್ರೆ ಅದೇ ಏನ್ ಮಾಡ್ತೀರಾ, ಬಿಸಿಲು ಏನು ಮಾಡೋಕ್ಕಾಗಲ್ಲ, ಬೇಕೇ ಬೇಕು, ಐಸ್ ಹಾಕೊಳ್ಳೇಬೇಕು, ಕುಡಿಲೇಬೇಕು. ಇಲ್ಲ ಫ್ರೀಜರ್ ಇಟ್ಟು ಸ್ವಲ್ಪ ತಣ್ಣಗೆ ಮಾಡೋರು ಕುಡಿಬೇಕು ಅಂತ ಅನ್ಸುತ್ತೆ. ಇರ್ಲಿ, ಒಂದು ಒಳ್ಳೆ ಅರೋಮಾಗೋಸ್ಕರ ಓಕೆ ಪುದೀನ. ಇದಕ್ಕೆ ತುಂಬಾ ಅನುಕೂಲ ಇದೆ. ಹೇಳಿ ಗುರುಜಿ. ಇದು ಆಲ್ಕಲೈನ್ ಸಬ್ಸ್ಟೆನ್ಸ್. ಇದು ಆಲ್ಕಲೈನ್. ಓಕೆ. ಹಾಗಾಗಿ ಕಾಯಿಲೆಗಳು ಹೋಗೋದಕ್ಕೆ ಆಲ್ಕಲಿನಿಟಿ ಬೇಕು ನಮಗೆ. ಅಂದ್ರೆ ಆಪಲ್ ನಲ್ಲಿ ಇದೆಯಾ ಸರ್? ಆಪಲ್ ಅಲ್ಲಿ. ಅದಕ್ಕೆ ಅವಾಗೆಲ್ಲ ಆಪಲ್ ತಿನ್ನು ಅಂತ ಹೇಳೋರ ಗುರುಜಿ. ಆಪಲ್ ಜ್ಯೂಸ್, ಅದ್ಭುತವಾದಂತ ಆಪಲ್ ಜ್ಯೂಸು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಸಿಕ್ಕಾಪಡೆ ಸಖತ ಕಾಣ್ತದೆ. ಸಖತ ಕಾಣೋ ಸೀನ್ ಏನಿಲ್ಲ, ಫಸ್ಟ್ ಕುಡಿಬೇಕು ಅನಿಸ್ತಾ ಇದೆ, ಬಾಯಾರಿಕೆ ಜಾಸ್ತಿ ಆಗ್ತದೆ, ಕುಡಿದ್ರೆ ಖಾಲಿ ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಈ ಆಪಲ್ ಜ್ಯೂಸ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಆಪಲ್ ಜ್ಯೂಸ್ ಮಾಡ್ಕೊಳ್ಳಿ. ಆಪಲ್ ಜ್ಯೂಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಟ್ ಮಾಡಿದ ಸೇಬಿನ ಹಣ್ಣು, ಶುಂಠಿ, ಬ್ಲ್ಯಾಕ್ ಸಾಲ್ಟ್,
ನೀರು ಹಾಕಿ ಗ್ರೈಂಡ್ ಮಾಡಿ ಜ್ಯೂಸ್ ಗ್ಲಾಸ್ಗೆ ಹಾಕಿ ನಿಂಬೆ ರಸ ಐಸ್ ಕ್ಯೂಬ್ಸ್ ಹಾಕಿದರೆ ಆರೋಗ್ಯಕರವಾದ ಆಪಲ್ ಜ್ಯೂಸ್ ಕುಡಿಯಲು ರೆಡಿ. ದಿನಕ್ಕೊಂದು ಆಪಲ್ಲು, ವೈದ್ಯರಿಂದ ದೂರ ಇಡೋದು, ಇವೆಲ್ಲ ಹಳೆ ಮಾತುಗಳಾದ್ರೂ ಕೂಡ ದಯವಿಟ್ಟು ಸಿಕ್ಕಾಪಟ್ಟೆ ಬೇಸಿಗೆ ಇದೆ, ಸಿಕ್ಕಾಪಟ್ಟೆ ಉಷ್ಣತೆ ಜಾಸ್ತಿ ಆಗ್ತಾ ಇದೆ, ದಿನ ಒಂದೊಂದು ಜ್ಯೂಸ್ನ ಕುಡೀರಿ, ನಿಮ್ಮ ದೇಹನ ತಂಪಾಗಿಡಿ ಅಂತ ಗುರುಜಿ ಹೇಳ್ತಾ ಇದ್ದಾರೆ. ಓಕೆ ಗುರುಜಿ, ಜೊತೆ ಮಾತಾಡೋಕ್ಕೆ ಭಾಳ ಹೊತ್ತಿಂದ ಭಾಳ ದೂರದಿಂದ ಒಬ್ರು ಕಾಯ್ತಾ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು ಗೊತ್ತಾಗಿಲ್ಲ? ಹೇಮಲತಾ ಅಂತ ಉಡುಪಿಯಿಂದ ಸರ್. ಉಡುಪಿಯಿಂದ ಹೇಮಲತಾ ಅವರೇ, ನಮ್ಮ ಜೊತೆಗೆ ಬಾಲಕೃಷ್ಣ ಗುರುಜಿಯವರು ಇದ್ದಾರೆ. ನಿಮ್ಮ ಪ್ರಶ್ನೆ ಏನಿದ್ರು ಕೇಳ್ಬೋದು, ಕೇಳಿ ಮೇಡಮ್. ನಮಸ್ತೆ ಗುರುಜಿ. ನಮ್ಮ ಮಗಳು 15 ವರ್ಷ ಆಗಿದೆ, ಈಗ 15 ವರ್ಷ SLC ಓದ್ತಾ ಇದ್ದಾಳೆ. ಅವಳಿಗೆ ಒಂದು ಕಣ್ಣಿನ ಪ್ರಾಬ್ಲಮ್ ಓಕೆ ಸರ್, ಸ್ವಲ್ಪ ದೂರದೃಷ್ಟಿ ಕಡಿಮೆ ಉಂಟಂತ ಹೇಳಿದ್ರು ಮೊನ್ನೆ. ಆಯಿತು 1.50. ಓಕೆ. ಅದು ಸರಿ ಮಾಡ್ಲಿಕ್ಕೆ ಆಗ್ತದೆ ಸರ್? ಜನರಲ್ಲಿ ನಿಧಾನಕ್ಕೆ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ, ಮಿರಾಕಲ್ ಥರ ಮ್ಯಾಜಿಕ್ ಥರ ಸರಿ ಮಾಡೋದಕ್ಕಾಗಲ್ಲ. ಬಟ್ ನಿಧಾನಕ್ಕೆ ನಾನು ಹೇಳ್ಕೊಡೋದನ್ನ ಅಭ್ಯಾಸ ಮಾಡ್ತಾ ಬಂದಾಗ ಸರಿ ಹೋಗೋ ಸಾಧ್ಯತೆ ಇದೆ. ಕಣ್ಣಿನ ಸಮಸ್ಯೆ ಬರೋದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ ಏನಪ್ಪ ಅಂದರೆ ಹಿಂದಿನ ಜನ್ಮದ ಕಾರಣಗಳು. ಯಾವುದೋ ಒಂದು ಜನ್ಮದಲ್ಲಿ ನೋಡಬಾರದಂತಹ ಕೆಟ್ಟ ದೃಶ್ಯವನ್ನು ಬಲಾತ್ಕಾರವಾಗಿ ನೋಡುವಂತಹ ಸಂದರ್ಭ ಒದಗಿ ಬಂದಾಗ, ಫಾರ್ ಎಕ್ಸಾಂಪಲ್ ಸ್ವಂತ ಹೆಂಡತಿ ಮಕ್ಕಳ ಆಕ್ಸಿಡೆಂಟ್ ಕಣ್ಣಾರೆ ನೋಡಿ ಅವ್ರು ಸತ್ತು ಹೋಗೋದು, ಅಥವಾ ಯಾರಾದರೂ ಅವರಿಗೆ ಹಿಂಸೆ ಮಾಡಿಬಿಟ್ಟು ನಾವು ಅದನ್ನ ನೋಡಲೇಬೇಕಾಗಿರೋ ಪರಿಸ್ಥಿತಿ ಬರೋದು. ಹೀಗಾದಾಗ ನನಗೆ ಯಾಕಾದರೂ ಕಣ್ಣಿದೆಯೋ, ಈ ಕಣ್ಣಿಲ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಒಂದು ಜನ್ಮದಲ್ಲಿ ನಾವು ಅನ್ಕೊಂತ ಸತ್ತೋದಾಗ ಈ ಜನ್ಮದ ಕಣ್ಣಿನ ದೃಷ್ಟಿಗಳು ಆಗೋ ಸಾಧ್ಯತೆ ಇದೆ. ಇದನ್ನು ಸರಿ ಮಾಡೋದಕ್ಕೆ 2-3 ವಿಧಾನ ಇದೆ. ಒಂದು ವಿಧಾನ ಏನಪ್ಪ ಅಂತಂದರೆ ಸೂಜೋಕ್ ಥೆರಪಿ ಅಂತ ಮನೆಯಲ್ಲೇ ನೀವು ಸದ್ಯಕ್ಕೆ ಶುರು ಮಾಡ್ಕೋಬೋದು. ಯಾವುದಾದ್ರೂ ಒಂದು ಬೆರಳು ತೊಗೊಳ್ಳೋದು. ಉದಾಹರಣೆಗೆ ನಾನು ಹೆಬ್ಬೆರಳನ್ನು ತೊಗೊಂಡಿದ್ದೀನಿ. ಹೆಬ್ಬೆರಳಲ್ಲಿ ಈ ಮೇಲ್ಭಾಗ ಮುಖ, ಇದು ಮುಖ ಆಗತ್ತೆ. ಇದು ಹೆಚ್ಚು ಕಮ್ಮಿ ನಿಮ್ಮ ಮುಖವನ್ನು ಹೆಬ್ಬೆರಳ ಮೇಲೆ ಬರ್ಕೋಬಹುದು ಬೇಕಾದರೆ. ಬರ್ಕೊಂಡಾಗ ಇದು ಕಣ್ಣಾಗತ್ತೆ ಇವೆರಡು. ಆ ಕಣ್ಣಿನ ಭಾಗವನ್ನು ನೀವೊಂದು ಪೆನ್ನೋ ಪೆನ್ಸಿಲೋ ಬ್ಲಂಟ್ ಆಗಿರೋ ಸೈಡ್ನ ತೊಗೊಂಡು ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡ್ಕೋಬೇಕು. ಈ ಥರ ಸ್ಟಿಮ್ಯುಲೇಟ್ ಮಾಡ್ಕೋಬೇಕು, ಪ್ರೆಸ್ ಮಾಡಿ ಸ್ಟಿಮ್ಯುಲೇಟ್ ಮಾಡ್ಕೋಬೇಕು. ಸ್ಟಿಮ್ಯುಲೇಟ್ ಮಾಡ್ಕೋತಾ ಬಂದಾಗ ಕಣ್ಣಿಗೆ ಸಹಾಯ ಆಗಕ್ಕೆ ಶುರು ಆಗುತ್ತೆ. ಮತ್ತೊಂದು, ಎಲ್ಲವನ್ನ ರೆಗ್ಯುಲೇಟ್ ಮಾಡೋದು ಮೆದುಳು. ಆ ಕಾರಣಕ್ಕೆ ಮೆದುಳು ಈ ಭಾಗದಲ್ಲಿ ಬರುತ್ತೆ. ಹಾಗಾಗಿ ಆ ಭಾಗವನ್ನು ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಸುಮಾರು 2 ನಿಮಿಷ 3 ನಿಮಿಷ ಪ್ರೆಸ್ ಮಾಡ್ಕೋಬೇಕು. ಹೀಗೆ ಎರಡೂ ಕಣ್ಣುಗಳನ್ನು, ಒಂದೊಂದು ಕಣ್ಣಿನ ಭಾಗವನ್ನು 2 ನಿಮಿಷ ಮತ್ತು ಮೆದುಳಿನ ಭಾಗವನ್ನು ಒಂದು 2 ನಿಮಿಷ, ದಿನಕ್ಕೆ 5 ನಿಮಿಷ 6 ನಿಮಿಷ ಪ್ರತಿನಿತ್ಯ ನೀವು ಮಾಡ್ಕೋತಾ ಬರಬೇಕು. ಒಂದೊಂದು ದಿನ ಒಂದೊಂದು ಬೆರಳನ್ನು ನೀವು ಬಳಸ್ತಾ ಬರ್ಬೋದು. 20 ಬೆರಳುಗಳನ್ನು ನಾವು ಬಳಸ್ಬೋದು. ಹೀಗೆ ಮಾಡ್ತಾ ಬಂದಾಗ ಸೂಜೋಕ್ ಥೆರಪಿಯ ಮುಖಾಂತರ ನಿಮಗೆ ಒಂದು ರೀತಿಯ ಅನುಕೂಲ ಆಗುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ವರ್ಮ ಚಿಕಿತ್ಸಾ ಅಂತ. ಕಣ್ಣಿನ ಸುತ್ತು ಕೆಲವು ಪಾಯಿಂಟ್ಸ್ ಇದೆ, ತಲೆ ಮೇಲೆ ಕೆಲವು ಒಂದು 2-3 ಪಾಯಿಂಟ್ಸ್ ಇದೆ. ಅದನ್ನು ನಾನು ಹೇಳ್ಕೊಡೋ ರೀತಿಯೇ ನೀವು ಮಾಡ್ಕೋತಾ ಬಂದಾಗ ಕಣ್ಣಿನ ದೃಷ್ಟಿ ತುಂಬ ಇಂಪ್ರೂವ್ ಆಗುತ್ತೆ. ಮುರಳಿಯವರೇ, ಇನ್ಫ್ಯಾಕ್ಟ್ ನಾನು ಒಂದು ವಿಷಯ ಹೇಳಬೇಕು. ಮೊದಲು ಯಾವಾಗ ಫ್ಲೈ ಮಾಡಬೇಕಾದ್ರೂ ನಾನು ಕನ್ನಡಕ ಹಾಕ್ಕೊಂಡು ಲೈಟ್ಗಳು ಆನ್ ಮಾಡಿಕೊಂಡು ಓದಾಡ್ಕೊಂಡು ಪಾಸ್ಪೋರ್ಟ್ ನೋಡಿ ಆ ಇಮಿಗ್ರೇಷನ್ ಫಾರಮ್ ಎಲ್ಲ ಫಿಲಪ್ ಮಾಡಬೇಕಿತ್ತು. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ರೆಗ್ಯುಲರಾಗಿ ಸ್ವಲ್ಪ ದಿನ ಮಾಡ್ಕೋತೀನಿ, ದಿನ ಬಿಟ್ಟು. ಅಥವಾ ನನಗೆ ಯಾವಾಗ ಓದಬೇಕು ಅದಕ್ಕೆ ಮುಂಚೆ ವರ್ಮ ಚಿಕಿತ್ಸೆ ನನಗೆ ನಾನೇ ಮಾಡ್ಕೋತೀನಿ. ಕನ್ನಡಕ ಅನ್ನೋದೇ ಇಲ್ಲದೆ ಕಂಪ್ಲೀಟ್ ಪಾಸ್ಪೋರ್ಟಲ್ಲಿ ಏನಿದೆ ಅದನ್ನು ಓದೋಕ್ಕಾಗತ್ತೆ. ಇಮಿಗ್ರೇಷನ್ ಫಾರಮಲ್ಲಿ ಏನಿದೆ ಓದೋಕ್ಕಾಗಿ ಬರೆಯೋಕ್ಕೂ ಆಗುತ್ತೆ. ನಮಗೆಲ್ಲ ಹೇಳ್ಕೊಡಿ ಗುರುಜಿ. ಧಾರಾಳವಾಗಿ ನಾನು ಇರೋದೇ ಹೇಳ್ಕೊಳಕ್ಕಲ್ವೇ. ಓಕೆ. ಥ್ಯಾಂಕ್ ಯು ಹೇಮಲತಾ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗುರುಜಿ. ಇನ್ನೂ ಹೊಸದು ತಣ್ಣಗಿರೆಲ್ಲ ತಗೊಂಬನ್ನಿ ಗುರುಜಿ. ತುಂಬಾ ಬಿಸಿ ಆಗೋಯ್ತು ಬೆಂಗಳೂರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದೀವಿ. ಸೌತ್ ಕಿಚನ್ ಅವಲೇ ತೋರಿಸಿದ್ರು. ಒಳ್ಳೆ ಕೇಸರಿ ಬಾತು, ಉಪ್ಪಿಟ್ಟು, ಖಾರಾಬಾತ್ ಕೇಸರಿ ಬಾತ್. ಅದು ಉಪ್ಪಿಟ್ಟು ಅಂತ ಹೇಳಂಗಿಲ್ಲ. ಉಪ್ಪಿಟ್ಟು ಅಂದರೆ ಅವ್ರ ಹೋಟ್ಲಲ್ಲಿ ಬೇರೆ ಕೊಡ್ತಾರೆ. ಈ ಖಾರಾಬಾತ್ ಕೇಸರಿ ಬಾತ್ ತೋರಿಸಿದ್ದಾಯ್ತು, ಅದ್ಭುತವಾಗಿ ನಾವು ಮಾಡಿದ್ರು. ಇವಾಗ ಏನು ತೋರಿಸ್ತಾ ಇದ್ದಾರೆ ಮುರಳಿಯವರು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಆ ಚಟ್ನಿ ತಿನ್ನಬೇಕು ಅಂತ ನಾನು ಹೇಳಿದ್ದೆ. ತುಂಬ ಜನ ಚಟ್ನಿನ ಕೇಳಿದರು. ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೆ ಒಂದು ಚಟ್ನಿನ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನೀವು ಕನಸಲು ಕಾಣಲ್ಲ. ಯಾಕೆಂದರೆ ಲೋಟಗಳ ಗಟ್ಟಲೆ ಚಟ್ನಿಗಳನ್ನು ತಿನ್ನುವಂಥ ಜಾಗ ಸೌತ್ ಕಿಚನು. ನಮ್ಮ ನೆಟ್ಕಲಪ್ಪ ಸರ್ಕಲಲ್ಲಿ ಮುಂದಕ್ಕೆ ಹೋಯ್ತು ಅಂತ ಹೇಳಿದ್ರೆ NR ಕಾಲೋನಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ನಲ್ಲಿ ಕಾರ್ನರಲ್ಲಿ ಸೌತ್ ಕಿಚನ್ ಇದೆ. ಒಳ್ಳೆ ವೆಜಿಟೇರಿಯನ್ ರೆಸ್ಟೋರೆಂಟು. ಕುತ್ಕೊಳ್ಳೋಕೆ ಜಾಗ ಇಲ್ಲ, ನಿಂತ್ಕೊಂಡೇ ತಿನ್ನಬೇಕು. ತಿಂದಾಯ್ತಾ ಪ್ಲೇಟ್ ಇಟ್ಟು ಹೋಗ್ತಾ ಇರಬೇಕು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ವಡೆ. ಅವ್ರ ವಡೆ ತುಂಬ ಫೇಮಸ್ಸು. ಮುಳ್ಳಿಯವರೇ, ವಡೆ ತಿನ್ನು ನೋಡಿ ಅಂತ ಒಂದು ವಡೆ ಕೊಟ್ಟಿದ್ದು. ಆ ವಡೆ ನಿಂಗೆ ಹಿಂಗೆ ಹಾಕಿ ಹಿಂಗೆ ಇಟ್ಟರೆ ಕರಕ್ ಅಂತ ಹಿಂಗೆ ಹೋಗಬೇಕು. ಹಿಂಗೆ ಸಾಂಬಾರು ಗಿಂಬಾರು ಮಾತ್ರ ಕೇಳಬೇಡಿ. ನೋ ಸಾಂಬಾರ್, ಓನ್ಲಿ ಚಟ್ನಿ.
ಚಟ್ನಿ ಮತ್ತು ಚಟ್ನಿ ವಡೆನ ಎರಡನ್ನೂ ತೋರಿಸ್ಕೊಡ್ತಾ ಇದ್ದಾರೆ ಸೌತ್ ಕಿಚನಿಂದ ಬಂದಿದ್ದಾರೆ ಸರ್ ಬನ್ನಿ ನಮಸ್ಕಾರ ಗೋಪಾಲ್ ನಮಸ್ತೆ ಸರ್. ಹೇಗಿದ್ದೀರಿ ಚೆನ್ನಾಗಿದೆ ಸರ್. ಸೌತ್ ಕಿಚನ್ ಫುಲ್ ಹಂಗೆ ಕಿಚನಿಂದ ಬಂದಂಗೆ ಬಂದ್ಬಿಟ್ಟಿದ್ದಾರೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದ್ರಾ ಹಂಗೆ ಬಂದ್ರಾ ಏನು ಸಮಾಚಾರ ಇಲ್ಲ ಅಂಗಡಿ ರಷ್ಟೇ ಇದೆ ಸರ್ ಇವಾಗ. ಮುಚ್ಚಿ ಬಂದಿದ್ದಾ ಮುಚ್ಚಿ ಬಂದಿದೆ ಸರ್. ಎಷ್ಟು ಗಂಟೆಗೆ ಮಧ್ಯಾಹ್ನ ಕ್ಲೋಸು 12 ಗಂಟೆ ಕ್ಲೋಸ್ ಆಗುತ್ತೆ ಸರ್. 12 ಗಂಟೆ ಮತ್ತೆ 4 ಗಂಟೆ ತೆಗೆಯೋದು 4 ಗಂಟೆ ಓಪನ್ ಅಲ್ಲಿ ತನಕ ಪಾಚ್ ಇರೋದು ಓಕೆ ಪಾಚ್ ಒಳಗೆ ಬಿಟ್ಟು ಕರ್ಕೊಂಬಂದಿದ್ದೀವಿ ಏನು ಮಾಡ್ತಾ ಇದ್ರಿ ಇವತ್ತು ಸರ್. ವಡೆ ಮತ್ತೆ ಚಟ್ನಿ ಮಾಡ್ತಿದ್ದೀವಿ ಸರ್. ಚಟ್ನಿ ಕರೆಕ್ಟಾಗಿ ತೋರಿಸಿಲ್ಲ ಅಂದ್ರೆ ಯಾಕಂದ್ರೆ ತುಂಬ ಜನ ಕಾಯ್ತಾರೆ ಚಟ್ನಿ ಬೇಕು ಅಂತ ಇಸ್ಮಾಯಿಲ್ ಬರ್ಕೊಡ್ರಿ ಚಟ್ನಿನ ಓಕೆ ಶುರು ಮಾಡೋಣ ಹಾಂ, ಶುರು ಮಾಡೋಣ ಸರ್. ಫಸ್ಟ್ ಏನು ಮಾಡ್ತಾ ಇದ್ದೀರಾ ಫಸ್ಟ್ ವಡೆ ಹಾಕೋಣ ಸರ್. ವಡೆ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳ್ಬಿಡಿ ಸ್ಮೂತ್ ವಡಾ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಉದ್ದಿನ ಹಿಟ್ಟು, ಇಂಗು, ತೆಂಗಿನಕಾಯಿ ತುರಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಹಸಿ ಮೆಣಸಿನಕಾಯಿ, ಹುರಿಗಡಲೆ, ತೆಂಗಿನಕಾಯಿ ಚೂರು, ಹುಣಸೆ ಹಣ್ಣು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನೇನು ಅವಸ್ಥೆ ಪಟ್ಟಿದೀವ್ರಿ ಉದ್ದಿನ ವಡೆ ಮಾಡಕ್ಕೆ ಇದು ಹೆಂಗ್ ರುಬ್ಬಿದ್ದೀರಾ ಹೇಳಿ ಫಸ್ಟ್ ಸರ್ ಅರ್ಧ ಗಂಟೆ ನೆನೆ ಹಾಕೊಳ್ಳೋದು ಏನ್ನ? ಉದ್ದಿನ ಬೇಳೆನ. ಆಯ್ತು ಆಮೇಲೆ ಒಂದು 3/4 ಗಂಟೆ ನೆನ್ಗೆ ರುಬ್ಬು ಹಾಕೋದು, ರುಬ್ಕೊಳ್ಬೇಕು. 3/4 ಗಂಟೆ ರುಬ್ತಾನೆ ಇರ್ಬೇಕು. ರುಬ್ಬುವಾಗ ಒಂದು ಸ್ವಲ್ಪ ಹಿಂಗ್ ನೀರು ಹಾಕೊಳ್ಬೇಕು. ಗ್ಯಾಸ್ಟ್ರಿಕ್ ಎಲ್ಲ ಇದಾದವರಿಗೆ ಇದು ಹಿಂಗ್ ನೀರು ಇದ್ರೆ ಚೆನ್ನಾಗಿ. ಬರೀ ಉದ್ದಿನ ಬೇಳೆ ಉದ್ದಿನ ಬೇಳೆ. ನೆನೆಸಿ ಅರ್ಧ ಗಂಟೆ ನೆನೆಸಾದ ತಕ್ಷಣ ರುಬ್ಬಾದ್ಮೇಲೆ ಹಿಂಗಿ ನೀರು ಹಾಕಿ ರುಬ್ಬಿ ಹಿಂಗ್ ನೀರು ಹಾಕಿ ರುಬ್ಬೇಕು ಸರ್. ಇದಕ್ಕೆ ಹಾಕಿದ್ದೀರಾ ಹಾಕಿದ್ದೀವಿ ಸರ್. ಹಿಂಗಿ ನೀರು ಹಾಕಿದ್ದೀರಾ ಹಾಕಿದ್ದೀನಿ ಸರ್. ಓಕೆ ಅಷ್ಟೇನೆ ಇದು ಅಷ್ಟೇ ಸರ್. ಕಲ್ಲಲ್ಲಿ ರುಬ್ಬೇಕು ಸರ್. ಮಿಕ್ಸಿಯಲ್ಲಿ ರುಬ್ಬಲ್ ಆಗಲ್ಲ, ವಡ ಬರಲ್ಲ ಸರ್. ಹಂಗಂದ್ರೆ ಅದಕ್ಕೆ ನಮ್ಮಲ್ಲಿ ಬರ್ತಾ ಇಲ್ಲ ಬಡ್ಕೊಂಡು ಸಾಯ್ತಾ ಇದೀವಿ ನಾವು ಮಿಕ್ಸಿಲಿ ಹಾಕಿದ್ರೆ ಬರಲ್ಲ ಅಂತಪ್ಪ ನಾವೆಲ್ಲ ಹೋಗೋದು ಕಲ್ಗುಂಡು ಹಿಡ್ಕೊಂಡು ಎಲ್ಲಿಗೆ ಹೋಗೋದು ನಾವು ಕಲ್ಲಲ್ಲಿ ರುಬ್ಬ ಚೆನ್ನಾಗಿ ಬರುತ್ತೆ ಸರ್. ವಡ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆ ಶುರು ಮಾಡೋಣ ಹಾಂ ಸರ್. ಏನ್ ಮಾಡ್ಬೇಕು ಫಸ್ಟು ವಡೆ ಬಿಡ್ಲಿಕ್ಕೆ ಎಣ್ಣೆ ಬಿಡೋಣ ಸರ್ ಕಡೆಯಲ್ಲಿ. ವಡೆ ಬಿಡಕ್ಕೆ ಎಣ್ಣೆ ಇಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್. ತೆಂಗಿನಕಾಯಿ ಹಾಕ್ತಿದ್ದೀನಿ ಸರ್. ಹಾಕಿ ನೈಸಾಗಿ ಕಟ್ ಮಾಡ್ಕೊಂಡಿರೋದು. ಆಯ್ತು ಓಕೆ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿ ಮಾಡಿರೋದು, ಕುಟ್ಟಿ ಪುಡಿ ಮಾಡಿರುವಂಥದ್ದು. ಕುಟ್ತೀರಾ ಹಾ, ಕುಟ್ಟಿ. ಕುಟ್ಟಿಂಗ್ ಮಿಷಿನ್ ಇದೆಯಾ ಕುಟ್ಟಿಂಗ್ ಏನಿದೆ ಕುಟ್ಟಿಂಗ್ ಮಿಷಿನು ನಾವು ಹೋಟ್ಲಲ್ಲಿದೆ ಸರ್. ಕುಟ್ಟುತ್ತಾ ಹಾಂ, ಕುಟ್ಟಿ ಮಾಡಿರೋ ಸರ್ ಅದು. ಹೌದಾ ಹಾಂ, ಕುಟ್ಟಿ ಪುಡಿ ಮಾಡಿರೋ ನೋಡಿ. ಓಕೆ, ಗೊತ್ತಾಗುತ್ತೆ ಅದೇ ನೋಡಿದೆ ತರತರಿಯಾಗಿದೆ ಇದನ್ನು ಸ್ವಲ್ಪ ಹಾಕ್ತಿದ್ದೀನಿ ಸರ್. ಓಕೆ ಡನ್ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಸರ್. ಓಕೆ ಓಹೋ ಏನಿದು ಸ್ವಲ್ಪ ಹಿಂಗ್ ನೀರು ಹಾಕೊಳ್ತಿದ್ದೀನಿ ಇವಾಗ. ಹಿಂಗಿನ ನೀರು ತಿರ್ಗಾ ರುಬ್ಬದ ಹಾಕೋದಲ್ದೆ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಹಾಕಿ ಸರ್ ಓಕೆ ಉದ್ದಿನಡೆ ಪ್ಲಸ್ ಚಟ್ನಿ ಹಾಂ, ಚಟ್ನಿ ಎರಡು ಮಾಡ್ತೀರಲ್ವಾ ಹೌದು ಸರ್. ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ. ಯಾಕೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದರೆ ಎಣ್ಣೆ ಕುಡಿತೀವಿ ಸರ್, ಮತ್ತು ಕ್ರಿಸ್ಪಿ ಬರಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ. ಎಣ್ಣೆ ಕಡಿಮೆ ಕುಡಿಬೇಕು ಅಂದ್ರೆ ಅಕ್ಕಿ ಹಿಟ್ಟು ಹಾಕೋಬೇಕು ಕ್ರಿಸ್ಪಿ ಬರಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕೋದು. ಓಕೆ ಹಾಕೊಳ್ಳಿ ಸರ್ ಜಾಸ್ತಿ ಹಾಕ್ಬಾರ್ದು ಸರ್. ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೋಡಿ ಹಾಕೊಳ್ಬೇಕು. ಓಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಾಡಿ ಉದ್ದಿನ ಹಿಟ್ಟು ಅರ್ಧ ಗಂಟೆ ನೆನೆಸಿ ಗುಂಡು ಕಲ್ಲಲ್ಲಿ ರುಬ್ಬಿರಬೇಕು. ಮಿಕ್ಸಿಲಿ ಹಾಕಿದ್ರೆ ಅದು ಬರಲ್ಲ, ಗಟ್ಟಿಯಲ್ಲಿ ಆಗ್ಬಿಡುತ್ತೆ. ಏನು ಸಾರಿ ಇಲ್ಲಿ ತೋರಿಸಿರಿ ಇಲ್ಲಿ ಚೆನ್ನಾಗಿ ಬಂದಿಲ್ಲ ಅನ್ಕೋಬೇಡಿ. ಅದು ಏನಿದ್ರು ಒಳಕಲ್ಲಲ್ಲಿ ರುಬ್ಬಿರೋವಂಥದ್ದಿದ್ರೆ ಮಜವಾಗಿರುತ್ತೆ ಅಲ್ವಾ ಸರ್? ಹೌದು ಸರ್. ಎಷ್ಟಾಗುತ್ತೆ ಹಿಟ್ಟಲ್ಲಿ? ಒಂದು 6-7 ಆಗುತ್ತೆ ಅಷ್ಟೇನಾ? ನಿಮ್ದೊಂಥರನಪ್ಪ ಸಾಂಬಾರು ಇಲ್ಲದೆ ಹೆಂಗಪ್ಪ ತಿನ್ನೋದು ಉದ್ನೋಡೆನಾ? ಚೆನ್ನಾಗಿರುತ್ತೆ ಸರ್. ನಮ್ಮ ಚಟ್ನಿಲೇ ತಿನ್ಬೋದು? ಚಟ್ನಿ ಎಲ್ಲ ತಿನ್ಬೋದು ಸರ್. ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ ಇವಾಗ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿರುತ್ತಾ ಚಟ್ನಿ ಇರುತ್ತಾ ಹೆಂಗಿರುತ್ತೆ. ಇದಕ್ಕೂ ನೀರು ಚಟ್ನಿನಾ ಗಟ್ಟಿ ಚಟ್ನಿನಾ? ಇಲ್ಲ ಸರ್, ನೀರು ಚಟ್ನಿನೇ. ಗಟ್ಟಿ ಚಟ್ನಿ ಬೇಕು ಅಂದ್ರೆ ಕೊಡಲ್ವಾ? ಕೊಡ್ತೀವಿ, ಬೇಕಾದ್ರೆ ಕೊಡ್ತೀವಿ. ಕೈಲೇ ಬಿಡ್ತೀರಾ ಏನಾರ ಬೇಕಾ? ಇಲ್ಲ ಸರ್, ಕೈಯಲ್ಲಿ ಕೈಲೇ ಬಿಡೋದಾ? ಕೈಯಲ್ಲಿ ಬಿಡು. ಮನೇನು ಟಿವಿಲಿ ತೋರಿಸಿದಲ್ಲ ಖುಷಿನ ಜನ? ಹಾಂ, ತುಂಬ ಜನ ಬಂದಿದ್ರಾ? ಗುರ್ತಿಡಿದ್ರಾ? ಹಾಂ, ತುಂಬ ಜನ ಕೇಳ್ತಾರೆ. ಎಂತದ ಮರ ನೀನು ಬಂದು ಟಿವಿಲಿ ಇಂತೆಲ್ಲ ಕೇಳಿದ್ದ? ನಿಮ್ಮ ಊರಿಂದ ಫೋನ್ ಮಾಡಿದ್ರಾ? ಹೌದು ಸರ್, ತುಂಬ ಜನ ಕೇಳ್ತಾರೆ. ಅಲ್ಲ ಹೀರೋಗಳಲ್ವಾ ನೀವು? ಮತ್ತೆ ತುಂಬ ಜನ ಕೇಳ್ಕೊಬೋದು, ಫೋನ್ ಮಾಡ್ತಾ ಇದ್ದಾರೆ. ಒಳ್ಳೆ ಅಡುಗೆ ಮಾಡಿದಾಗ ನಾವು ಹೇಳೋದೇನಂತ ಹೇಳಿದ್ರೆ ಕೆಟ್ಟ ಅಡುಗೆ ಮಾಡೋದಂತಲ್ಲ, ರುಚಿಯಾದಂಥ ಅಡುಗೆ ಒಳ್ಳೆ ಅಡುಗೆನ ನೋಡಿದ ತಕ್ಷಣ ಅವ್ರನ್ನ ಕರೆಸಿ ಅಡುಗೆ ಮಾಡಿಸ್ಬೇಕು ಅಂತ ನಮ್ಮಿಷ್ಟ. ಯಾಕಂದರೆ ಎಲ್ಲರಿಗೂ ಎಲ್ಲ ಗೊತ್ತಿಲ್ಲ. ಇವಾಗ ಮಲ್ಲೇಶ್ವರಂಲಿರೋರಿಗೆ NR ಕಾಲೋನಿ ಏನು ಅಂತ ಗೊತ್ತಿರ, NR ಕಾಲೋನಿರೋರಿಗೆ ಜಯನಗರದ ಏನಾಗುತ್ತೆ ಗೊತ್ತಿರಲ್ಲ. ಅಲ್ಲೆಲ್ಲೋ ಇಲ್ಲಿ ಪ್ಲೇಸು ದೊಡ್ಡದಾಗಿರಬೇಕು ಆ ಥರದ್ದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ. ರುಚಿಯಾಗಿರಬೇಕು, ನೀಟಾಗಿ ಮಾಡ್ತಾರೆ, ಚೆನ್ನಾಗಿದೆ ಅಂತ ಅನಿಸ್ತವ್ರನ್ನೆಲ್ಲ ಕರೆಸ್ತೀವಿ. ಕರೆಕ್ಟಾ ತಪ್ಪ? ಸರಿ ಸರಿ ಸರ್. ಹಾಕಿ ಹೊರೇನು ಏನೋ ಮಾಡ್ಕೊಂಬಂದ್ಬಿಟ್ಟವ್ರು ಇಟ್ಕೆ. ನಾವು ಮಾಡೋದು ಹಿಂಗೆ ತೂತೆ ಬಿಡಲ್ಲ ಮಗಂದು. ಹಾ ಇಷ್ಟು ದಪ್ಪ ತಗೋಬೇಕಾ ಹಿಟ್ಟನ್ನ? ಹೌದು ಸರ್, ಹಿಂಗೆ ತಗೊಂಡ್ಬಿಟ್ಟು ಹ್ಞೂ ಈ ರೀತಿ ಮಾಡಿಬಿಟ್ಟು. ಓಹೋ ನಾವು ಅಷ್ಟು ದಪ್ಪ ಕೈಲಿ ತಗೊಳ್ಳೋದು ಇಲ್ಲ. ಅದು ಹಿಂಗೆ ಪ್ರೆಸ್ ಮಾಡೋದು ಹಿಂಗೆ ಟಕ್ ಅಂತ ಹಿಂಗೆ ಒಟ್ಟಾಗಿರುತ್ತೆ. ಸ್ವಲ್ಪ ಲೈಟ್ ನೀರು ಮುಟ್ಕೊಳ್ಬೇಕು ಸರ್. ನೀರು ಮಿಟ್ಕೋಬೇಕಂತೀರಾ? ಹಾಂ, ಸ್ವಲ್ಪ ಮುಟ್ಕೊಳ್ಬೇಕು, ಆವಾಗ ಕ್ಲೀನಾಗಿ ಬಿಟ್ಕೊಳ್ಬಾರ್ದು. ಓಕೆ ವೆರಿ ಗುಡ್. ಹಾ ಮದುವೆ ಆಗಿದೆ ನಿಮಗೆ? ಹಾಂ, ಮದುವೆ ಸರ್. ಹಂಗೆ ಕಾಣಲ್ವಲ್ಲ? ತೆಗ್ಬೋಣ? ಹಾಗೆ ತೆಗಿಬಿಡಿ ಸರ್. ನಿಮ್ಮ ಹೋಟೆಲ್ 2 ಸರಿ ತೆಗಿತೀರಾ? 2 ಸರ್ ತೆಗಿಲೇಬೇಕು ಸರ್, ಇಲ್ಲದ ಎಣ್ಣೆ ಜಾಸ್ತಿ ಕ್ರಿಸ್ಪಿಯಾಗಿ ಬರಲ್ಲ. ಕ್ರಿಸ್ಪಿ ಬರಲ್ಲ. ಎಣ್ಣೆ ಕುಡಿಯುತ್ತೆ. ಎಣ್ಣೆ ಯಾರು ಕುಡಿಬಾರ್ದು, ಎಣ್ಣೆ ಯಾರಿಗೂ ಒಳ್ಳೇದಲ್ಲ. ಅದೇ ನಾವು ಹೇಳೋದು ಎಲ್ಲರಿಗೂ. ಚೆನ್ನಾಗಿ ಬಂದಿದೆ ಒಡೆ.
ಸೈಜ್ ಮಾತ್ರ ಕಡಿಮೆ ಮಾಡ್ಬಿಡ ಗೋಪಾಲ್, ನೀನು ಗಲಾಟೆಗಳಾಗ್ಬಿಡ್ತದೆ. ನೀವು ಮೋಟ್ಲು ಸೈಜೇ ಬಿಡಿ. ವೆರಿ ಗುಡ್. ಹಂಗೆ ಒಂದ್ಸರಿ ತೋರಿಸಿ, ಹಂಗೆ ಹಿಡ್ಕೊಳ್ಳಿ. ಎಸ್, ಪ್ರೆಸ್ ಮಾಡಿ. ಎಸ್, ಹಾಂ ಹಾಂ ಓಕೆ. ಅದು ನಿಮ್ಗೆ ಅಷ್ಟೇ ಬರೋದಲ್ಲ ಎತ್ಕೊಂಡ್ರೆ? ಹಾಂ ಅಷ್ಟೇ ಬರುತ್ತೆ. ಹಾಂ, ಅದು ಒಂದು ಸೈಜ್ ಮೇಲೆ ಇದ್ದಿದ್ರೆ ಅದೇ ಥರ ಅಷ್ಟೇ ಬರುತ್ತೆ. ಓಕೆ. ಒಳ್ಳೆ ಅದ್ಭುತವಾಗಿರುವಂಥ ಸೌತ್ ಕಿಚನಿನ ಜನಪ್ರಿಯವಾದಂಥ ಉದ್ದಿನೊಡೆ ಎಲ್ಲ ಹಾಕ್ಬಿಡ್ತೀರಾ? ಹಾಂ ಎಲ್ಲ ಹಾಕ್ತೀವಿ. ಹಾಕ್ಬಿಡಿ. ಓ, ನಿಮ್ಮ ಹೋಟ್ಲೆಲ್ಲ ಎರಡೆರಡು ಸರಿ ಹಿಂಗೆ ಹಾಕೋದ ನೀವು? ಹಾಂ ಎರಡು ಸರಿ ಹಾಕ್ಬೇಕು ಸರ್. ಈ ಥರ ಒಂದು ಸರಿ ಹಾಕಿ ಅದನ್ನ ಎತ್ತೋ ಅಷ್ಟೊಳಗೆ ಪ್ರಾಣ ಆಗ್ಬಿಟ್ಟಿರ್ತದೆ. ಕ್ರಿಸ್ಪಿ ಅರ್ಧ ಕಟ್ ಆಗ್ಬಿಟ್ಟಿರುತ್ತೆ, ಅರ್ಧ ಅಲ್ಲೇ ಬಿಟ್ಟೋಗಿರುತ್ತೆ. ಓಹೋ ಫುಲ್ಲು ಕಲರ್ ಬಂದ್ಬಿಡುತ್ತಲ್ಲ? ಹಾಂ ಕಲರ್ ಬರುತ್ತೆ. ಸೇಮ್ ಕಲರು ನಿಮ್ಮ ಹೋಟ್ಲು ಥರನೇ? ಹೋಟ್ಲ್ ಕಲರ್ ಸೇಮ್ ಬರುತ್ತೆ. ಇದು ಬೇಯ್ತಾರಲ್ಲಿ ಚಟ್ನಿ ಶುರು ಮಾಡ್ಕೊಂಡಪ್ಪ ನಾವು. ಹಾಂ ಚಟ್ನಿ ಶುರು ಈಗ ಆದ ತಕ್ಷಣ ತಿನ್ನಕ್ಕೆ ಶುರು ಮಾಡಬೇಕಲ್ಲ? ಹಾಂ ಸರಿ ಸರ್. ಅದಾದ್ಮೇಲೆ ತಿರ್ಗಿ ಚಟ್ನಿ ಮಾಡೋದು ನೀವು? ತಗೊಳ್ಳಿ ಚಟ್ನಿ ತೋರಿಸಿ. ಬರ್ಕೊಳ್ರಿ. ಸಿಕ್ಕಾಪಟ್ಟೆ ಸೀಕ್ರೆಟ್ ಇದೆ ಚಟ್ನಿ ಒಳಗಡೆ, ನಮ್ಗೆ ಹೇಳ್ಕೊಡ್ತಾ ಇಲ್ಲ, ಕರ್ಸ್ಕೊಂಡಿದ್ದೀವಿ ಇವತ್ತು. ಸ್ಪೆಷಲ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ತಿಂದವ್ರಿಗೆ ಗೊತ್ತಿರುತ್ತೆ. ಸೌತ್ ಕಿಚನು ನಮ್ಮ NR ಕಾಲೋನಿ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿದೆ. ಎಸ್, ಹಾಕೊಳ್ಳಿ ಸರ್. ಹಾಂ ಸರ್, ಹುರ್ಗಡ್ಲೆ ಹಾಕ್ತಿದ್ದೀನಿ ಸರ್. ಹುರ್ಗಡ್ಲೆ, ಆಮೇಲೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಸರ್. ಹಾಕಿ. ನಾಟಿ ಮೆಣಸಿನ್ಕಾಯಿ, ನಮ್ಮಲ್ಲೆಲ್ಲ ನಾಟಿ ಮೆಣಸಿನ್ಕಾಯಿ ಯೂಸ್ ಮಾಡೋದು. ಕೃಷ್ಣಪ್ಪನ ನಿಮ್ಮ ಹೋಟ್ಲು ಕಡೆ ಬಂದಿದ್ರಾ? ಇಲ್ಲ ಸರ್, ಬಂದಿಲ್ಲ ತಾನೇ? ಇಲ್ಲ ಚೆನ್ನಾಗಿ ಬರುತ್ತೆ ಸರ್. ನಾಟಿ ಮೆಣಸಿನ್ಕಾಯಿ ಅಂತೆ. ಆಮೇಲೆ ತೆಂಗಿನಕಾಯಿನ ಇದೇ ತುರಿಯೋದಿಲ್ಲ ನಾವು, ಯಾಕೋ? ಇದೇ ಥರ ಎತ್ತು ಹಾಕ್ಬಿಡೋದು. ತುರಿಯಕ್ಕೆ ತುರಿದ್ರೆ ಹಾಲೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವೆಲ್ಲ ಇದೆಯಾ? ಟೇಸ್ಟ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಎತ್ಬಿಟ್ಟು ಹಾಕ್ತಾರೆ. ನಾವು ಇವತ್ತು ಹಂಗೆ ಮಾಡ್ತೀವಿ. ಈ ಥರ ಎತ್ತು ತುರ್ಕೋಬೇಡ್ರಿ, ಕತ್ತರಿಸ್ಬಿಟ್ಟು ಹಾಕ್ರಿ. ಹಾಕಿ. ನಾಟಿ ಕೊತ್ತಂಬರಿ ಸೊಪ್ಪು ಸರ್. ಕೃಷ್ಣಪ್ಪ ನಿಮ್ಮ ಹೋಟ್ಲು ಚೆನ್ನಾಗ್ ಬರ್ತದೆ. ಬಂದಿದ್ರಾ? ಬರ್ತಾರೆ ಸರ್. ಬರ್ತಾ ಇರ್ತಾರ? ಅವ್ರದ್ದೇ ಇದೆಲ್ಲ ಚೇಷ್ಟೆಗಳು. ಸರ್ ಬೆಲ್ಲ ಹಾಕ್ತೀನಿ ರುಚಿಗೆ. ಚಟ್ನಿ ಇದು ಪಾಯಸ ಅಲ್ಲ? ಇಲ್ಲ ಸರ್, ಬೆಲ್ಲ ಹಾಕ್ಬೇಕು ಸರ್, ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಹಾಕೊಳ್ಳಿ. ಸ್ವಲ್ಪ ಹಾಕ್ತಿದ್ದೀನಿ. ಹುಣಸೆ ಹಣ್ಣು ನೀರು ಹಾಕ್ತಿದ್ದೀನಿ. ಹುಣಸೆ ಹಣ್ಣಿನ ರಸ ಹಾಕಿ. ಉಪ್ಪು ಹಾಕ್ತಿದ್ದೀನಿ ಸರ್, ಕಲ್ಲುಪ್ಪು ಹಾಕ್ತಿದ್ದೀನಿ ಹಾಕಿ ರುಚಿಗೆ. ಸಾಕಷ್ಟೇ? ಹಾಂ ಸಾಕು. ಈರುಳ್ಳಿ ಏನು ಹಾಕಲ್ಲ ಸರ್. ಜೋಬಲ್ಲಿರೋ ಬೆಳ್ಳುಳ್ಳಿ ಏನಿಲ್ಲ ಸರ್ ನಮ್ಮಲ್ಲಿ. ಶುಂಠಿನೂ ಹಾಕಲ್ವಾ? ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕಲ್ಲ ಸರ್. ಚಟ್ನಿ ಮಾಡ್ತಾರ ತಾನೆ? ಚಟ್ನಿ ಸರ್. ನೀವು ಹೋಟ್ಲು ಥರನೇ ಇರಬೇಕು. ಹಾಂ ಸರಿ ಸರ್. ಮಾಡ್ರಿ. ನೀರು ಹಾಕ್ತಿದ್ದೀನಿ ಸರ್. ಏನದು ಸಸ್ಪೆನ್ಸು ಕಡೆ ಇದೆ? ಇಲ್ಲ ಸರ್, ಸ್ವಲ್ಪ ಹಿಂಗ್ ಹಾಕ್ತಿದ್ದೀನಿ ಲಾಸ್ಟ್. ಇವೆಲ್ಲ ಕರೆಕ್ಟಾಗಿ ಹೇಳ್ಕೊಡ್ಬೇಕು ನೀವು. ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡ್ತೀನಿ ನಾನು. ಸ್ವಲ್ಪ ಹಾಕ್ತಿದ್ದೀನಿ ಸರ್. ಹಿಂಗ್ ನೀರಾ? ಹಾಂ, ಡೈಜೆಷನ್ ಎಲ್ಲ ಒಳ್ಳೆ ಆಗುತ್ತೆ ಅದಕ್ಕೋಸ್ಕರ. ಚಟ್ನಿ ನಮ್ಮಲ್ಲಿ ನೀರು ಹಾಕ್ತೀರಾ? ಹೌದು ಸರ್. ಓಕೆ, ಎಲ್ಲ ಬರ್ದಿಕೊಂಡಿದ್ದೀವಿ ಬಿಡಿ ನಾವು. ಹೆಚ್ಚು ಕಡಿಮೆ ವಡೆ ಬೆಂದಾಯಿತು. ಹಾಂ, ಚಟ್ನಿ ರೆಡಿ ಆಗಿದೆ ಸರ್. ಚಟ್ನಿ ತೋರಿಸಿ ನೋಡಿ ಸರ್, ಕಲರ್ ನಮ್ಮ ಹೋಟ್ಲಿಗೆ ಥರನೇ ಇದೆ. ಹಂಗಿದೆ ರೀ, ತಿನ್ನೋದ್ ಮೇಲೆ ಗೊತ್ತಾಗುತ್ತೆ. ಮಿಕ್ಸಿಯಲ್ಲಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಸರ್, ಕಲ್ಲಲ್ಲಿ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ಗ್ರೈಂಡರಲ್ಲಿ ಓಪನ್ ಆಗಿ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ಮಿಕ್ಸಿಯಲ್ಲಿ ಹಾಕಿದ್ರೆ ಬಿಸಿ ಆಗುತ್ತೆ, ಚೆನ್ನಾಗಿ ಹಾಕೊಡಿ. ಹಾ ಸೇಮ್ ಚಟ್ನಿ. ಇನ್ನು ನೀರಾಗಿ ಮಾಡ್ತಿರಲ್ಲ ನೀವು? ಹಾಂ, ಇನ್ನೂ ನೀರು ಹಾಕ್ತೀವಿ ಸರ್. ತೆಗಿಬೋದಾ? ನೋಡ್ಬಿಡಿ ಒಂದ್ಸರಿ ಯಜಮಾನ್ರೆ. ಇನ್ನು ಬರಲ್ಲ? ಹಾಂ, ತೆಗಿಬೋದು ಸರ್. ತೆಗಿಬೋದಾ? ಹಾಂ, ತೆಗಿಬೋದು. ನೋಡಿ, ಸ್ವಲ್ಪನೂ ಎಣ್ಣೆ ಇಲ್ಲ, ಕ್ರಿಸ್ಪಿ ಆಗಿದೆ, ಕ್ರಿಸ್ಪಿಯಾಗಿ ಬಂದಿದೆ. 2 ಸ್ಪೂನನ್ನು ವಡೆ ಮೇಲೆ ಇಟ್ಟರೆ ವಡೆ ಕರಕ್ ಅಂತ ಕಟ್ಟಾಗಬೇಕಂತೆ, ಆವಾಗ ಅದರ ಗುಣಮಟ್ಟ ಗೊತ್ತಾಗುತ್ತಂತೆ. ಚಟ್ನಿಗೆ ಏನೋ ಒಗ್ಗರಣೆ ಹಾಕ್ಬೇಕು ಅಂದ್ರೆ? ಹಾಂ, ಒಗ್ಗರಣೆ ಹಾಕ್ಬೇಕು ಸರ್. ಎಲ್ಲಿದೆ ಒಗ್ಗರಣೆ? ಇಲ್ಲಿ ರೆಡಿ ಇದೆ ಸರ್. ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ನಿಮ್ದೇನ್ರಿ ಕತೆ? ಅದೇನ್ರಿ ಒಗ್ಗರಣೆ ರೆಡಿ ಮಾಡೋದು ಹೆಂಗ್ರಿ ಸರ್? ಒಗ್ಗರಣೆ ಡಬ್ಬಲ್ಲಿ ಒಗ್ಗರಣೆ ಆಗಿದ್ರೆ ಹೆಂಗೆ ಸರ್? ಕರೆಕ್ಟ್. ಇದು ಹೆಂಗ್ ರೆಡಿ ಮಾಡಿದ್ದೀರಾ? ಸಾಸಿವೆ ಮತ್ತೆ ಬ್ಯಾಡಗಿ ಮೆಣಸು, ಕರಿಬೇವು ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿರೋದು? ರೆಡಿ ಮಾಡಿ ಚಟ್ನಿ ಮಾಡಿ ಹೊಸದಿಗೆ ಬರ್ತಾ ಇದ್ದಂಗೆ ಜನ ಖಾಲಿ ಆಗ್ತಿದ್ದಂಗೆ ಹೊಸ ಚಟ್ನಿ ಬಂದ ತಕ್ಷಣ ಬೇಲಿ ಹಿಂಗೆ ಹಾಕ್ತಾ ಇರೋದು. ಸ್ವಲ್ಪ ಹಿಂಗ್ ನೀರು ಹಾಕ್ತೀವಿ ಅದಕ್ಕೆ. ಯಾವ್ದಕ್ಕೆ? ಒಗ್ಗರಣೆಗೆ ಹಾಕ್ತೀವಿ ಸರ್. ಒಗ್ಗರಣೆಗೂ ಹಿಂಗ್ ನೀರಾ? ತಗೊಳ್ಳಿ ಸರ್, ಗರಿಗರಿಯಾದ ವಡೆ ಮತ್ತು ಚಟ್ನಿ, ಸೌತ್ ಕಿಚನ್ ಸ್ಪೆಷಲ್. ಸೌತ್ ಕಿಚನ್ ಸ್ಪೆಷಲ್ ಆಗಿರ್ತಕ್ಕಂಥ ಗರಿಗರಿಯಾದಂಥ ವಡೆಗೆ ಈಕ್ವಲ್ ಆಗಿರ್ತಕ್ಕಂಥ ಚಟ್ನಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯ ಪ್ರಯೋಗಗಳಿಲ್ಲದೆ ಅದ್ಭುತವಾಗಿ ಮಾಡಿರ್ತಕ್ಕಂಥ ಚಟ್ನಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರ ಹೋಟೆಲ್ನ ಪ್ರಸಿದ್ಧ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸಿದ್ದೀವಿ. ಇದನ್ನು ಯಾವ ರೀತಿ ಮಾಡೋದು ನಮ್ಮ ಗೋಪಾಲ್ ಅವರು ಮತ್ತೊಮ್ಮೆ ನಿಮಗೆ ತೋರಿಸಿದ್ವಿ, ನೋಡ್ಕೊಳ್ಳಿ. ವಡೆ ಎಣ್ಣೆಲಿ ಬಿಟ್ಕೊಳ್ಳಿ. ಸ್ಮೂತ್ ವಡಾ ಚಟ್ನಿ ಮಾಡುವ ವಿಧಾನ: ಮೊದಲು ರುಬ್ಬಿಕೊಂಡ ಉದ್ದಿನ ಹಿಟ್ಟಿಗೆ ತೆಂಗಿನಕಾಯಿ ಚೂರು, ಕಾಳು ಮೆಣಸು, ಜೀರಿಗೆ ಪುಡಿ, ಹಸಿ ಮೆಣಸಿನಕಾಯಿ, ಉಪ್ಪು, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ವಡೆಯಂತೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿದು ಸ್ಮೂತ್ ವಡಾ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿಗಡಲೆ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುಣಸೆ ಹಣ್ಣಿನ ರಸ, ಕಲ್ಲುಪ್ಪು, ನೀರು ಹಾಕಿ ರುಬ್ಬಿ ಇದಕ್ಕೆ ಇಂಗು ನೀರನ್ನು ಸೇರಿಸಿ
ಗ್ರೈಂಡ್ ಮಾಡಿ ಮೇಲೆ ಒಗ್ಗರಣೆ ಹಾಕಿ. ಈಗ ಸೌತ್ ಕಿಚನ್ ಸ್ಪೆಷಲ್ ಸ್ಮೂತ್ ವಡಾ ಚಟ್ನಿ ತಿನ್ನಲು ರೆಡಿ. ಗೋಪಾಲ್, ಹೇಳಿ ಸರ್. ಟೇಸ್ಟ್ ಮಾಡ್ಬೋದಾ? ಹಾಂ ಮಾಡಿ ಸರ್, ಚೆನ್ನಾಗಿದೆ, ಈಗ ಕಟ್ಟಾದ್ರೆ ವಡೆ ಚೆನ್ನಾಗಿದೆ ಅಂತ, ಕ್ರಿಸ್ಪಿ ಆಗಿರುತ್ತೆ. ಕಟ್ಟಾಗಿಲ್ಲ ಅಂದ್ರೆ ವಡೆ ಚೆನ್ನಾಗಿಲ್ಲಂತೆ. ಈ ವಡೆಗಿಂತ ಇಂಪಾರ್ಟೆಂಟ್ ಇವತ್ತು ನಾವೆಲ್ಲ ಕಾಯ್ತಾ ಇರೋದು ಈ ಚಟ್ನಿಗೆ. ಚಟ್ನಿ ಶುಂಠಿ ಇಲ್ಲ, ಈರುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ. ಬೆಳ್ಳುಳ್ಳಿ ಇಲ್ಲ. ನಿಮ್ಮ ಇಷ್ಟೊಂದು ಗಟ್ಟಿಯಾಗಿ ಕೊಡಲ್ಲ ಚಟ್ನಿ ನೀವು? ಸ್ವಲ್ಪ ನೀರಾಗಿದ್ರೆ ಚೆನ್ನಾಗಿರ್ತದೆ, ಅದು ವಡೆ ತಿನ್ನೋಕೆಲ್ಲ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿದ್ದು ವಡೆ ತಿನ್ನೋಕೆ ಚೆನ್ನಾಗಿದೆ. ಗಟ್ಟಿ ಕೇಳಿದ್ರು ಕೊಡ್ತೀವಿ ನಾವು, ಗಟ್ಟಿ ಇಷ್ಟಪಡಲ್ಲ ಜನರು, ಅದೇ ಲೋಟ ಇಟ್ಬಿಟ್ಟಿರ್ತೀರಾ ಒಂದು. ನೀರು ಚಟ್ನಿನೇ ಕೇಳ್ತಾರೆ. ಒಳ್ಳೆ ಹಿಂಗಿನ ಚಟ್ನಿ, ಇದಕ್ಕೆ ಹಿಂಗು ಅದಕ್ಕೆ ಹಿಂಗು, ಏನು ವಾಪಸ್ ಹೋಗಂಗೆ ಇಲ್ಲ ಕತೆ. ಆರೋಗ್ಯ ಹೆಲ್ದಿಯಾಗಿರುತ್ತೆ ಸರ್. ಚೆನ್ನಾಗಿದೆ, ಅದ್ಭುತವಾಗಿದೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಒಳ್ಳೆ ಚಟ್ನಿ, ಒಳ್ಳೆ ವಡೆ, ಒಳ್ಳೆ ಇಡ್ಲಿ, ಖಾರ ಬಾತ್, ಕೇಸರಿ ಬಾತ್, ಉಪ್ಪಿಟ್ಟು, ಅವಲಕ್ಕಿ, ಪುಳಿಯೋಗರೆ, ಈ ಥರ ಎಲ್ಲ ಡಿಫ್ರೆಂಟ್ ವೆರೈಟಿಗಳು. ದೋಸೆ ಇಲ್ವಾ? ದೋಸೆ ಇಲ್ಲ ಸರ್, ಲೆಮನ್ ಅವಲಕ್ಕಿ, ವಾಂಗಿಬಾತ್ ಅವಲಕ್ಕಿ, ಶಾವಿಗೆ ಬಾತ್ ಮಾಡ್ತೀವಿ ಸರ್. ತುಂಬ ಜನ ಶಾವಿಗೆ ಬಾತ್ ಮಾಡ್ತೀರಾ? ನಿಮ್ಮ ಸೌತ್ ಕಿಚನ್ಗೆ ಬರಬೇಕು ಅಂದರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ಸಂಜಯ್ ಅಂತ, ಸಂಜಯ್ ಅವರು ಇದ್ದಾರೆ. ನಿಮ್ಮ ಬಾಸ್ ಫೋನ್ ನಂಬರ್ ಕೊಟ್ಬಿಡಿ. ಅವ್ರ ಮೇಲೆ ಕೋಪ ಇದೆ, ಅವ್ರು ಫೋನ್ ನಂಬರ್ ಕೊಟ್ಬಿಡಿ ಹೊಸದು. ಫೋನ್ ಮಾಡಿ ಫೋನೇ ತೆಗೆದಾಕ್ಬಿಡ್ಬೇಕು ಅವರು. 9880 9880 980009 980009. ನಿಮ್ಮ ಬಾಸ್ ಫೋನ್ ನಂಬರ್ ತಾನೆ? ಬಾಸ್ ನಂಬರ್. ಆಯ್ತು ಬಿಡಿ ಅವ್ರ ಕತೆ. ಥ್ಯಾಂಕ್ ಯು ಸರ್. ಇವತ್ತೇ ಹಿಂಗೆ, ನಾಳೆ ಇನ್ನೆಂಗೆ ಏನ್ರಿ ಮುಳ್ಳಿ? ನಾಳೆ ಸ್ಪೆಷಲು. ನಾಳೆಯಿಂದ ಲಿಂಗಾಯತರ ಖಾನಾವಳಿ ಶುರು ಆಗ್ತದೆ, ವೀರಶೈವರ ಖಾನಾವಳಿ ಶುರು ಆಗ್ತದೆ. ಅದ್ಭುತವಾಗಿರುವಂಥ ಉತ್ತರ ಕರ್ನಾಟಕದ ಜನಪ್ರಿಯವಾದಂಥ ಜೋಳದ ರೊಟ್ಟಿಯ ಊಟದ ವಿಶೇಷಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀವಿ. ನಾಳೆಯಿಂದ ಕಂಟಿನ್ಯೂಸ್ ಆಗಿ ಒಂದು ಸಾಕಷ್ಟು ದಿನಗಳ ಕಾಲ ಏನೇನು ಲಿಂಗಾಯತರ ಖಾನಾವಳಿ ಸಿಗುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದೆಲ್ಲ ಅಡುಗೆಗಳು ಒಗ್ಗಂಡೆ ಬಿಲ್ಲಿ ನೀವು ನೋಡ್ಕೋಬೋದು, ಬರ್ಕೋಬೋದು, ನಿಮ್ಮಲ್ಲೂ ರೊಟ್ಟಿನ ತಟ್ಕೋಬೋದು. ಇವೆಲ್ಲ ಇರುತ್ತೆ. ಮತ್ತೆ ಸಿಗೋಣ ನಾಳೆ.